ಲಕ್ಷ್ಮೀ ಬೋರಹಸ್ವಾಮಿಯ ಸಾನ್ನಿಧ್ಯದಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂತಹ ಒಂದು ಪುಣ್ಯಕ್ಷೇತ್ರ ಅಂತಲೇ ಹೆಸರಾಗಿದೆ. ಸಾಲಿಗ್ರಾಮ ಕ್ಷೇತ್ರ ನಯನ ಮನೋಹರವಾಗಿರ್ತಕ್ಕಂತಹ ಸುಂದರವಾದಂಥ ತಾಯಿ ಮಹಾಲಕ್ಷ್ಮಿಯ ಮೂರ್ತಿ. ಲಕ್ಷ್ಮಿ ಆಗಲಿ ಸಾಲಿಗ್ರಾಮ ಆಗಲಿ ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು. ಬರ್ತಕ್ಕಂಥ ಭಕ್ತ ಸಾಗರ ಅವರ ಕರಹಸ್ತದಿಂದ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ಅರಿಶಿನ, ಕುಂಕುಮ, ಹೂವು, ಜೊತೆಗೆ ಗಣಪತಿಯ ಒಂದು ವಿಶೇಷವಾದ ಸೇವೆ, ಜೊತೆಗೆ ಆ ಬೆಲ್ಲದ ಚಿನಲ್ಲಿ ಆರತಿ ಮಾಡುವಾಗ ಕರ್ಮ ಕ್ಲೇಶಗಳೆಂಬತಕ್ಕಂಥದ್ದು ಕಳೆದು ಹೋಗುತ್ತೆ. ಹಾಗೆ ತಾಯಿ ಅಭಿಷೇಕಕ್ಕೆ ಸಿದ್ಧಳಾಗಿ ನಿಂತುಕೊಂಡಿದ್ದಾಳೆ. ವರಾಹಮೂರ್ತಿಯ ಜೊತೆಯಲ್ಲಿ ತಾಯಿ ಮಹಾಲಕ್ಷ್ಮಿಗೆ ನಡೆಯುವಂಥ ಮಹಾಭಿಷೇಕ. ಇವತ್ತು ವಸಂತ ಲಕ್ಷ್ಮೀನಾರಾಯಣರ ಅನುಷ್ಠಾನ ನಡೀತಾ ಇದೆ. ಅದರ ಜೊತೆಗೆ ಗರುಡನ ಮೇಲೆ ತಾಯಿ ಲಕ್ಷ್ಮೀನಾರಾಯಣರ ವಿಶೇಷವಾದಂಥ ಉತ್ಸವ ಇದೆ. ವರಾಹದೇವರನ್ನು ಪ್ರಾರ್ಥನೆ ಮಾಡ್ತಾ ಶ್ರದ್ಧೆಯಿಂದ ಭಕ್ತಿಯಿಂದ ದೇವರ ಸಾನ್ನಿಧ್ಯಕ್ಕೆ ಬಂದಾಗ ದೇವರ ಮತ್ತು ಭಕ್ತರ ಮಧ್ಯದಲ್ಲಿ ಯಾರೂ ಬೇಡ, ಯಾರೂ ಇರೋದೂ ಇಲ್ಲ. ಅಲ್ಲಿ ಬಹಳ ಮುಖ್ಯವಾದಂಥದ್ದು ಸಾಲಿಗ್ರಾಮ ಕ್ಷೇತ್ರ ಲಕ್ಷ್ಮೀ ಬೋರಹಸ್ವಾಮಿಯ ಸಾನ್ನಿಧ್ಯದಲ್ಲಿ ನೀವು ದೇವರ ಮುಂದೆ ಕೂತು ಭಗವಂತನ ಕಣ್ತುಂಬ ನೋಡ್ತಾ ಆ ಕ್ಷಣದಲ್ಲಿ ಕಣ್ಣು ಮುಚ್ಚಿ ಕೂತ್ಕೊಳ್ದಿರ ಕಣ್ಣಲ್ಲಿ ನೀವು ಭಗವಂತನ ದರ್ಶನ ಮಾಡಬೇಕು. ವರಾಹದೇವರ ಸಾಲಿಗ್ರಾಮವನ್ನು ದರ್ಶನ ಮಾಡಬೇಕು. ಜೊತೆಗೆ ತಾಯಿ ಮಹಾಲಕ್ಷ್ಮಿಯ ಮುಂಭಾಗದಲ್ಲಿ ಕೂತು ನಿಮ್ಮ ಸಮಸ್ಯೆಗಳೇನಿದೆ ಎಂಬತಕ್ಕಂಥದ್ದನ್ನು ಅಲ್ಲಿ ವಿನೇದನೆ ಮಾಡ್ಕೋಬೇಕು. ಅಲ್ಲಿ ನಿವೇದಿಸ್ಕೊಂಡ್ರೆ, ಅಲ್ಲಿ ನಿಮ್ಮ ಸಮಸ್ಯೆಗಳನ್ನು ತಾಯಿ ಮುಂದೆ ಹೇಳಿಕೊಂಡ್ರೆ ಖಂಡಿತ 100ಕ್ಕೆ 100 ಪಾಲು ಸಮಸ್ಯೆಗೊಂದು ಪರಿಹಾರ ಅಲ್ಲೇ ಸಿಕ್ಬಿಡುತ್ತೆ. ಆದರೆ ಸ್ವಾಮಿಗೆ ನಡೆದಂಥ ವಸಂತ ನಾರಾಯಣ ವಸಂತ ಲಕ್ಷ್ಮೀನಾರಾಯಣರ ಆ ವಿಶೇಷವಾದಂಥ ಅನುಷ್ಠಾನವನ್ನು ಈ ಸಾನ್ನಿಧ್ಯದಲ್ಲಿ ಲಕ್ಷ್ಮೀ ಬೋರಹಸ್ವಾಮಿ ಸಾನ್ನಿಧ್ಯದಲ್ಲಿ ನಡೆಸಿದ್ದಾದರೂ ಯಾತಕ್ಕಾಗಿ ಎಷ್ಟೋ ಜನ ವಧುವರರಿಗೆ ವಿವಾಹ ಆಗದಿರತಕ್ಕಂಥವ್ರು, ವಿವಾಹ ಆಗಿ ಸಮಸ್ಯೆಯಲ್ಲಿರ್ತಕ್ಕಂಥವ್ರು, ಕಷ್ಟ ಎಂಬತಕ್ಕಂಥದ್ದು ಹೊರಲಿಕ್ಕಾಗ್ದಿರ, ಅನುಭವಿಸ್ಲಿಕ್ಕಾಗ್ದಿರ, ಸಮಸ್ಯೆಗಳೆಂಬತಕ್ಕಂಥ ಸೆರೆಮಾಲೆಯಲ್ಲಿ ಸಿಲುಕೊಂಡಿರ್ತಕ್ಕಂಥವ್ರಿಗೆ ಒಂದು ಪರಿಹಾರ ಬೇಕಿದೆಯಲ್ಲ. ಹಾಗೆ ಧರ್ಮಶಾಸ್ತ್ರದಲ್ಲಿ ಗ್ರಂಥಗಳಲ್ಲಿ ಸಾಕಷ್ಟು ಆಧಾರಗಳಿದೆ. ಯಾವ ಯಾವ ಅನುಷ್ಠಾನಕ್ಕೆ ಏನೆಲ್ಲ ಫಲ ಎಂಬತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ. ಅದರಲ್ಲೂ ಮಹರ್ಷಿ ಮಂದಿರದಲ್ಲಿರ್ತಕ್ಕಂತಹ ಈ ಅದ್ಭುತವಾದಂಥ ಸಾಲಿಗ್ರಾಮ ಇದೆಯಲ್ಲ, ಅಬ್ಬಬ್ಬ ನೋಡಲಿಕ್ಕೆ ಎರಡು ಕಣ್ಗಳು ಸಾಲದು. ಅಂತಹ ಅದ್ಭುತವಾದಂಥ ಸಾಲಿಗ್ರಾಮ ವಜ್ರಕೀಟ ಎಂಬತಕ್ಕಂಥ ಒಂದು ಹುಳು ಕಲ್ಲಿನ ಬಂಡೆ ಒಳಗಡೆ ಹೋಗಿ ಇಂತಹ ಒಂದು ಸುಂದರವಾದ ಚಕ್ರವನ್ನು ರಚನೆ ಮಾಡಿ ಅಲ್ಲಿ ದೈವ ಸಾನ್ನಿಧ್ಯ ಸೃಷ್ಟಿಯಾಗಿ ಸಾಲಿಗ್ರಾಮದ ದರ್ಶನದಲ್ಲೇ ಅಂತಹ ಒಂದು ಶಕ್ತಿಯಿಂದ ವಿಶೇಷವಾದ ಫಲ ಸಿಗುವಂಥ ಸಾನ್ನಿಧ್ಯ ಇದಾದಾಗ ಮಹರ್ಷಿ ಮಂದಿರದಲ್ಲಿ ಸ್ವಾಮಿಗೆ ನಡೀತಕ್ಕಂಥ ವಸಂತ ಲಕ್ಷ್ಮೀನಾರಾಯಣರ ಅನುಷ್ಠಾನ ಇವತ್ತು ನಡೀತಾ ಇದೆ. ಈ ಅನುಷ್ಠಾನಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರೂ ದೇವರ ಮುಂದೆ ಕೂತ್ಕೊಂಡಾಗ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡ್ತಾ ತಮ್ಮ ತಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳಿಕೊಂಡು ಸಮಸ್ಯೆ ಎಂಬತಕ್ಕಂಥದ್ದು ಏನೇ ಇದ್ದರೂ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ಳುವಂಥ ಅದೃಷ್ಟ ನಿಮ್ಮದಾದಾಗ ಅದು ನೋಡೋದು, ಅದರ ಅನುಭವಿಸುವಂಥದ್ದು ಮತ್ತು ಅದರ ತೀರ್ಥ ಸಂಪ್ರೋಕ್ಷಣೆ ಮಾಡಿಕೊಳ್ತಕ್ಕಂಥದ್ದು ಎಲ್ಲವೂ ಯೋಗವೇ ಸರಿ. ಆದರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಭಗವಂತ ಮಹಾವಿಷ್ಣು ಲಕ್ಷ್ಮೀ ವೆಂಕಟೇಶ್ವರ ಅಥವಾ ಮಹಾವಿಷ್ಣು ಲಕ್ಷ್ಮೀನಾರಾಯಣ ಲಕ್ಷ್ಮೀ ಭೂವರಾಹ ಗರುಡ ವಾಹನನಾಗಿ ಭಕ್ತರಿಗೆ ದರ್ಶನ ಕೊಡಲಿಕ್ಕಾಗಿ ಸಿದ್ಧರಾಗಿದ್ದಾರೆ. ಒಂದು ಗರುಡ ಪಕ್ಷಿಯನ್ನು ನೋಡಿದ ತಕ್ಷಣ ಅದರ ಆನಂದವೇ ಬೇರೆ. ನೋಡಿ, ಯಾವುದೇ ಒಂದು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಸಮುದ್ರ ತೀರ, ಕಡಲ ತೀರ ಎಲ್ಲೇ ಹೋದರೂ ಒಂದು ಅನುಷ್ಠಾನವನ್ನು ಮಾಡಿ, ಒಂದು ಸ್ನಾನ ಮಾಡಿ, ತಲೆ ಎತ್ತಿ ಆಕಾಶವನ್ನು ನೋಡಿ ಸೂರ್ಯ ಚಂದ್ರನೋ ಅಥವಾ ನಕ್ಷತ್ರಗಳನ್ನು ಅಥವಾ ಆಕಾಶವನ್ನು ಒಮ್ಮೆ ನೋಡಿದಾಗ ಅಲ್ಲೊಂದು ಗರುಡ ಪಕ್ಷಿ ಹಾರಿತು ಅಂದರೆ, ಗರುಡ ಪಕ್ಷಿ ಬಂದು ಹೋಯಿತು ಅಂದರೆ ಅದನ್ನು ನೋಡಲಿಕ್ಕೆ ಎರಡು ಕಣ್ಗಳು ಸಾಲದು. ಆ ಕ್ಷಣ ಧನ್ಯತಾಭಾವ ಆಗಿಬಿಡುತ್ತೆ. ಅಂದರೆ ಆ ಗರುಡ ವಾಹನ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಗರುಡ ಪಕ್ಷಿ ತನ್ನ ಹೆಗಲ ಮೇಲೆ ಮಹಾವಿಷ್ಣುವನ್ನು ಕೂಡಿಸ್ಕೊಂಡು ವಿಶೇಷವಾಗಿರ್ತಕ್ಕಂಥ ರೀತಿ ತಾನು ಪ್ರದಕ್ಷಿಣೆ ಬರುವಾಗ ಆ ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು. ಜೊತೆಗೆ ಆ ಸ್ವಾಮಿ ಹೆಗಲ ಮೇಲೆ ಕೂತ್ಕೊಂಡಾಗ ಎಲ್ಲ ಭಕ್ತರನ್ನು ನೋಡಿ ಹರಿಸಿ ಆಶೀರ್ವದಿಸುವಾಗ ಯಾರೆಲ್ಲ ಭಗವಂತನ ಪ್ರಾರ್ಥನೆ ಮಾಡ್ತಾರೋ ಅವರ ಕಷ್ಟಗಳೆಲ್ಲವೂ ಸಹಿತ ಮಂಜಿನಗಡ್ಡೆ ಥರ ಕರಗಿ ಹೋಗ್ಬಿಡುತ್ತೆ. ಆದರೆ ವಸಂತ ಲಕ್ಷ್ಮೀನಾರಾಯಣರ ಅನುಷ್ಠಾನದ ಈ ಶುಭಗಳಿಗೆ ಸ್ವಾಮಿಯ ಉತ್ಸವ, ಸ್ವಾಮಿಯ ವೈಭವಪೂರಿತವಾಗಿರ್ತಕ್ಕಂಥ ಆರಾಧನೆ ಅದು ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು. ಗೋವಿಂದ ಗೋವಿಂದ. ಎಷ್ಟೋ ಇತಿಹಾಸ ಇರತಕ್ಕಂಥ ದೇವಾಲಯಗಳಲ್ಲೂ, ಎಷ್ಟೋ ದೇವಾಲಯಗಳು, ಶ್ರೀಮಂತ ದೇವಾಲಯಗಳಲ್ಲೂ ಇಷ್ಟು ವೈಭವಪೂರಿತವಾಗಿರ್ತಕ್ಕಂಥ ಅನುಷ್ಠಾನ ಆಗ್ತಾ ಇದೆಯೋ ಇಲ್ವೋ, ಆಗಿದೆಯೋ ಇಲ್ವೋ ಅದು ಯಾವುದೂ ಗೊತ್ತಿಲ್ಲ.
ಆದರೆ ನಿಮ್ಮ ಈ ಮಹರ್ಷಿ ಮಂದಿರದಲ್ಲಿ, ಸಾಲಿಗ್ರಾಮ ಕ್ಷೇತ್ರದಲ್ಲಿ ಸಾಲಿಗ್ರಾಮ ಪ್ರತಿಷ್ಠಾಪನೆ ಆದ ನಂತರ ನಿತ್ಯವೂ ನಿತ್ಯೋತ್ಸವವಾಗಿ ಅನ್ನದಾನ ಮತ್ತು ನಿತ್ಯವೂ ಸಹಿತ ಅನ್ನದಾನ ನಡೀತಕ್ಕಂಥದ್ದು, ಅನ್ನಪ್ರಸಾದ ಸಿಗ್ತಕ್ಕಂಥದ್ದು, ಸ್ವಾಮಿಗೆ ನಡೀತಕ್ಕಂಥ ಉತ್ಸವ ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು. ಭಕ್ತರನ್ನು ಸೂರೆಗೊಂಡು ಭಕ್ತರ ಕಷ್ಟಗಳನ್ನು ದೂರ ಮಾಡುವಂತಹ ಕಲಿಯುಗದಲ್ಲಿ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರವಾಗಿ ಮಹರ್ಷಿ ಮಂದಿರದಲ್ಲಿರ್ತಕ್ಕಂಥ ಸಾಲಿಗ್ರಾಮ ಕ್ಷೇತ್ರ ಇದು ನೋಡುಗರಿಗೆ, ಕೇಳುಗರಿಗೆ ಸ್ವಾಮಿಯ ದರ್ಶನ ಮಾತ್ರದಲ್ಲೇ ಸಮಸ್ಯೆಗಳನ್ನು, ಕಷ್ಟಗಳನ್ನು ದೂರ ಮಾಡಿಕೊಳ್ಳುವಂಥ ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ. ಎಲ್ಲರ ಕಣ್ಗಳು, ಎಲ್ಲರ ಚಿತ್ತ ಭಗವಂತನ ಪಾದದತ್ತ. ಸ್ವಾಮಿ ಮಂಟಪದಲ್ಲಿ ಕೂತು ಭಕ್ತರನ್ನು ಹರಸಿ ಆಶೀರ್ವದಿಸುವಂಥ ಕಾಲ, ವಸಂತ ಲಕ್ಷ್ಮೀನಾರಾಯಣರ ಆರಾಧನೆ ನಡೆಸುವಂಥ ಕಾಲ, ತಾಯಿ ಮಹಾಲಕ್ಷ್ಮಿಗೆ ನಡೆದಂಥ ಅಭಿಷೇಕ, ಜೊತೆಗೆ ವಿಶೇಷವಾದ ಅಲಂಕಾರ. ಒಬ್ಬೊಬ್ಬ ಇವತ್ತಿನ ಅಲಂಕಾರ, ಇವತ್ತು ತಾಯಿ ಅಭಿಷೇಕಕ್ಕೆ ಸಿದ್ಧಳಾಗಿರ್ತಕ್ಕಂಥದ್ದು ಗೋಕ್ಷೀರ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಬಾಳೆಹಣ್ಣು, ಎಲ್ಲಕ್ಕಿಂತ ಮುಖ್ಯವಾಗಿ ಅಮ್ಮನವ್ರಿಗೆ ಇಷ್ಟವಾಗಿರ್ತಕ್ಕಂಥದ್ದು ಹರಿದ್ರ. ಏನೇ ಆದರೂ ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಆರಾಧನೆ ಆಗಬೇಕಲ್ಲ. ಗಣಪ ವಿಶ್ವಕ್ಷೇನ, ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಗಣಪ ಮತ್ತು ವಿಶ್ವಕ್ಷೇನರ ಆರಾಧನೆ ನಡೆಯಿತು. ಗುರುಜಿ ಅಂತಹ ಪ್ರೀತಿ ವಿಶ್ವಾಸ ಇರುವಂತಹ, ಒಳ್ಳೆ ಮನಸ್ಸಿರುವಂತಹ, ಒಳ್ಳೆ ಭಾವನೆ ಇರುವಂತಹ, ಒಳ್ಳೆ ವ್ಯಕ್ತಿತ್ವ ಇರುವಂಥ ಗುರುಜಿ ಯಾವತ್ತೂ ಯಾವುದೇ ಆಮಿಷ ಕೊಡದೆ ಅವರ ಆಸೆ ಆಕಾಂಕ್ಷೆಗಳು ಎಲ್ಲ ಈಡೇರಲಿ ಅಂತ ಬಡವರಿಗೆ, ಸಾಹುಕಾರಿಗೆ ಎಲ್ಲ ಸಮಾನತೆಯಿಂದ ನೋಡುವಂತಹ ಒಂದು ಗುರುಜಿ ಹತ್ರ ಆತ್ಮಾಭಿಮಾನವಿದೆ. ಇಂಥ ಗುರುಜಿಯವರು ಇಲ್ಲಿ ದೇವಸ್ಥಾನಕ್ಕೆ ಬರೋರು ಯಾರು ಗುರುಜಿ ದೇವಸ್ಥಾನ ನೋಡೋಕ್ಕೆ ಬರಲ್ಲ, ನಾವು ಮೊದಲು ಗುರುಜಿ ನೋಡಬೇಕು ಅಂತ ಬರ್ತಾರೆ. ಈ ಗುರುಜಿ ನೋಡಿದ್ರೆ ಅವ್ರಿಗೆ ಒಂಥರ ಸ್ವರ್ಗ ನೋಡ್ದಂಗೆ ಆಗುತ್ತೆ. ಪ್ರತಿಯೊಬ್ಬರು ಸಹ ಗುರುಜಿಯ ಒಂದು ದರ್ಶನ ಪಡ್ಕೊಂಡು ಹೋದರೆ ಅಷ್ಟೇ ಸಂತೋಷ ಪಡ್ತಾರೆ. ನನ್ನ ಹೆಸರು ಪೂರ್ಣಿಮಾ, ಬಸವೇಶ್ವರ ನಗರದಿಂದ ಬಂದಿದ್ದೀನಿ. ನಮ್ಮ ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೇನೋ ಪ್ರಾಬ್ಲಮ್ ಅಂತೆ. ಅವರು ವಾರದಲ್ಲಿ 2 ಸಲ ಬಂದಿದ್ದಾರೆ ಇಲ್ಲಿ. ಅದಕ್ಕೆ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಯ್ತಂತೆ. ಅದಕ್ಕೆ ನಾನು ಬಂದಿದ್ದೀನಿ. ಇವತ್ತೇ ಫಸ್ಟ್ ಬಂದಿರೋದು. ಆ ತಾಯಿ ನಮಗೂ ಪ್ರಾಬ್ಲಮ್ ಸಾಲ್ವ್ ಆಗಲಿ, ನೀವೆಲ್ಲರೂ ಬನ್ನಿ, ಆಶೀರ್ವಾದ ಪಡೆಯಿರಿ. ಈಗ ತಾನೇ ನಾನು ಆಚೆ ಹೋಗಿ ಬಂದಾಗ ನಾನು ದೇವ್ರ ದರ್ಶನ ಮಾಡಿ ನಾನು ಎಲ್ಲ ಆದಮೇಲೆ ಹೊರಗಡೆ ಹೋದ್ಮೇಲೆ ಒಂದು ಒಳ್ಳೆ ಸುದ್ದಿ ಕೇಳಿದ್ದೀನಿ. ಅದು ದೃಢವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದೇವರ ಆಶೀರ್ವಾದ, ಆ ತಾಯಿ ನಮಗೆ ಒಳ್ಳೇದು ಮಾಡಲಿ, ಗುರುಜಿಯವರ ಆಶೀರ್ವಾದ. ಅದು ಕೇಳಿರೋ ಕೆಲಸನ ಅದು ಒಳ್ಳೇದಾಗಿದೆ ಅಂತಂದರೆ ನಾನು ಅದು ಮತ್ತೆ ತಿರ್ಗಾ ಬರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಗುರುಜಿ ಪ್ರೋಗ್ರಾಮ್ ಎಲ್ಲ ಚೆನ್ನಾಗೇ ಇರುತ್ತೆ. ನಮಗೆಲ್ಲ ಒಳ್ಳೆಯದಾಗಿದೆ. ಗುರುಜಿಗಳು ನಂಬ್ಕೊಂಡು ಬಂದಿದ್ದಕ್ಕೆ ನಮಗೆಲ್ಲ ಒಳ್ಳೆಯದಾಗಿದೆ. ನಾವು ಬೆಳಗಾವಿಂದ ಬಂದಿದ್ದೀವಿ. ನಾವು ಚಿಕ್ಕ ವಯಸ್ಸಿಂದನೂ ಗುರುಜಿಯವರ ಅನುಷ್ಠಾನಗಳನ್ನು ಏನೇನು ಹೇಳ್ತಾರೋ ವಿದ್ಯಾಭ್ಯಾಸಕ್ಕಾಗಿ ನಾವು ಮಾಡ್ತಾನೆ ಬಂದಿದ್ದೀನಿ. ನಾನು ವಿದ್ಯಾಭ್ಯಾಸದಲ್ಲಿ ಕೂಡ ತುಂಬ ಚೆನ್ನಾಗಿ ಒಳ್ಳೆಯದಾಗಿದೆ. ಆಮೇಲೆ ಅಪ್ಪ ಅಮ್ಮನೂ ಡೈಲಿ ರಾಶಿ ಭವಿಷ್ಯ ಕೇಳೇ ನಾನು ಕಾಲೇಜಿಗೆ ಹೋಗ್ತೀನಿ, ಅಪ್ಪ ಅಮ್ಮ ಕೆಲಸಕ್ಕೆ ಹೋಗ್ತಾರೆ.
ಎಷ್ಟೋ ಜನ ಬಡವರಿಗೆ ತುಂಬ ಹೆಲ್ಪ್ ಆಗಿದೆ. ಅವರಿಂದ ಕರ್ನಾಟಕದ ಜನತೆಗೆ ತುಂಬ ಅನುಕೂಲ ಆಗ್ತಾಯಿದೆ. ಅವರಿರೋದು ಎಷ್ಟೋ ತಂದೆ ತಾಯಿಗಳಿಗೆ ತುಂಬ ಅನುಕೂಲ ಆದಂಗೆ ಆಗಿದೆ. ಬಡವ್ರಿಗೆ, ಬಲ್ಲರಿಗೆ ಮತ್ತು ಯೋಧರಿಗೆ, ರೈತರಿಗೆ ಎಲ್ಲರ ಬಗ್ಗೆನೂ ತಿಳಿಸ್ಕೊಡ್ತಾರೆ. ದಿನ ಕಷ್ಟ ಸುಖ ಏನು ಹೇಳ್ಕೊಂಡ್ರು ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಆನಂದ್ ಗುರೂಜಿ. ಭೂವರಾಹ ವಸಂತಲಕ್ಷ್ಮಿ ಭೂವರಾಹದ ಒಂದು ವ್ರತವನ್ನು ಇವತ್ತು ಮಾಡಿದ್ದಾರೆ. ಇವತ್ತು ಭಾಳ ತುಂಬ ಚೆನ್ನಾಗಿ ನೆರವೇರಿಸ್ಕೊಟ್ರು. ಹಾಗೆಯೇ ZTV ಅವರು ಒಂದು ಆನಂದ್ ಗುರೂಜಿಯವರನ್ನು 8 ಗಂಟೆಗೆ ಏನು ಬರುತ್ತಲ್ಲ ಪ್ರಸಾರ, ಅದರಲ್ಲಿ ನಾವೆಲ್ಲ ಕಾರ್ಯಕ್ರಮನ ಅದನ್ನು ಸಂಕ್ಷಿಪ್ತವಾಗಿ ನೋಡ್ತೀವಿ. ಆದರೆ ಅಲ್ಲಿ ಫೋನ್ ಮಾಡೋಕ್ಕೆ ನಮಗೆ ಸಿಗ್ತಾನೇ ಇರಲಿಲ್ಲ. ಈ ಒಂದು ಸುವರ್ಣ ಅವಕಾಶ ಈ ದಿನ ನಮಗೆ ಸಿಕ್ತು. ಈ ಅದ್ಭುತ ಆನಂದ್ ಗುರೂಜಿಯವರು ಅದ್ಭುತವಾದ ಕಾರ್ಯಕ್ರಮ ನಡೆಸ್ಕೊಡ್ತಿದ್ದಾರೆ. ಇದರಿಂದ ಭಾರಿ ಅನುಕೂಲ, ಜನಗಳಿಗೆ ಭಾರಿ ಅನುಕೂಲ ಆಗಿದೆ. ಹಾಗೂ ವೈಯಕ್ತಿಕವಾಗಿ ನನಗೂ ಅನುಕೂಲ ಆಗಿದೆ. ಇದರಿಂದ ಆನಂದ್ ಗುರೂಜಿಯವ್ರಿಗೆ ಮತ್ತು ಅವ್ರ ಫ್ಯಾಮಿಲಿಯವ್ರಿಗೆ ಒಳ್ಳೆಯದಾಗಲಿ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ವರಹಾದೇವರ ಸಾನ್ನಿಧ್ಯದಲ್ಲಿ ವಸಂತ ಲಕ್ಷ್ಮೀನಾರಾಯಣರ ಆರಾಧನೆ ಆಗುವಾಗ ಕಳಶ ಸ್ಥಾಪನೆ, ಕಳಶಾರಾಧನೆ ಆಯಿತು. ಅದಾದ ನಂತರ ಯಜ್ಞೇಶ್ವರನ ಆವಾಹನೆ ಆಗಬೇಕು. ಯಾವುದೇ ಕಳಶ ಸ್ಥಾಪನೆ ಆದಮೇಲೂ ಅಲ್ಲಿ ಒಂದು ಹೋಮ ನಡೆದರೆ ಅಲ್ಲಿ ಯಜ್ಞೇಶ್ವರನ ಆರಾಧನೆ ಮಾಡಿ ಅಲ್ಲಿ ದೇವತೆಗಳನ್ನು ಆವಾಹನೆ ಮಾಡಿ ಅವರಿಗೆ ಕೊಡಬೇಕಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಪದಾರ್ಥಗಳು ಅಂದರೆ ಭತ್ತದ ಹರಳು, ಅವಲಕ್ಕಿ, ಮೋದಕ ಅಥವಾ ಏನು ಆ ವಿಶೇಷವಾಗಿರುವಂಥ ಆ ಹೋಮಕ್ಕೆ ಸಂಬಂಧಪಡ್ತಕ್ಕಂಥ ಪದಾರ್ಥಗಳಿದೆಯೋ ಎಲ್ಲಕ್ಕಿಂತ ಮುಖ್ಯವಾಗಿ ಆಜ್ಯ, ತುಪ್ಪ ಅಥವಾ ಒಂದಷ್ಟು ಸಿಹಿ ಪದಾರ್ಥ, ಪೊಂಗಲ್ಲು, ಇಂತಹ ಪದಾರ್ಥಗಳನ್ನು ಹೋಮಕ್ಕೆ ಅರ್ಪಣೆ ಮಾಡುವುದು. ಯಾವ ದೇವರುಗಳನ್ನು ನಾವು ಆ ಯಜ್ಞೇಶ್ವರನ ಸಮೀಪದಲ್ಲಿ ಕರೆಸ್ಕೊಳ್ತೀವೋ, ಅಂದರೆ ಯಜ್ಞೇಶ್ವರ ಎಂಬತಕ್ಕಂಥ ಒಬ್ಬ ಪೋಸ್ಟ್ಮ್ಯಾನ್ಗೆ, ಅಗ್ನಿಯ ಆ ಪೋಸ್ಟ್ಮ್ಯಾನ್ಗೆ ನಾವು ಕೊಡುವಂಥ ಆಹುತಿಗಳನ್ನು ಆಯಾ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಜವಾಬ್ದಾರಿ ಕೊಟ್ಟಿರ್ತೀವಿ. ಹಾಗೆ ವಸಂತ ಲಕ್ಷ್ಮೀನಾರಾಯಣರ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ಈ ಮಹಾಯಜ್ಞದಲ್ಲಿ ವಸಂತ ಲಕ್ಷ್ಮೀನಾರಾಯಣರಿಗೆ ಏನು ಪದಾರ್ಥ ಕೊಡಬೇಕಾಗಿದೆ, ಏನು ಪೂರ್ಣಾಹುತಿ ಸಾಮಗ್ರಿಗಳು ಕೊಡಬೇಕಾಗಿದೆ, ಯಾವೆಲ್ಲ ವನಸಿರಿಗಳು ವನಮೂಲಿಕೆಗಳಿಂದ ಹೋಮ ನಡೀತಾ ಇದೆಯೋ ಆ ಎಲ್ಲ ಪದಾರ್ಥಗಳನ್ನು ಭಗವತಿಗೆ ಸಮರ್ಪಣೆ ಮಾಡ್ತಿರ್ತಕ್ಕಂಥ ಕಾಲ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕಾರಾಸನಗರ್ಭ್ಯದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂಚ ವರಸದಾಂ ದೌತಾಂ ತನೇತ್ರೋಜ್ವಲಾಂ ಮುಂದೆ ಪುಸ್ತಕಭಾಸಮಂಕುಶಿಧರಾಂ ತೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪರಕಳಾಂ ಶ್ರೀಚಕ್ರ ಸಂಚಾರಿಣಿ. ತಾಯಿ ಮಹಾಲಕ್ಷ್ಮಿಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಆಹುತಿಗಳನ್ನು ಅಮ್ಮನವರಿಗೆ ಸಮರ್ಪಣೆ ಮಾಡಿದ ಮೇಲೆ ವಸಂತ ಲಕ್ಷ್ಮೀನಾರಾಯಣ ಮಹಾಮಂತ್ರದಿಂದಲೂ ಈ ಅನುಷ್ಠಾನ ನಡೆಯುತ್ತೆ. ಇದೆಲ್ಲವನ್ನು ನೋಡುವಂತಹ ಭಕ್ತರು ತಮ್ಮ ಕಣ್ಗಳಲ್ಲಿ ಈ ಮಹಾಯಜ್ಞವನ್ನು ದರ್ಶನ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರ್ತಕ್ಕಂಥ ವೀಕ್ಷಕ ಪ್ರಭುಗಳು ಇಂತಹ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು, ಅದರಲ್ಲೂ ತಾಯಿ ಮಹಾಲಕ್ಷ್ಮಿ ವರಾಹದೇವರ ಅಲಂಕಾರ, ಅಭಿಷೇಕ, ಹೋಮ, ಅಬ್ಬಬ್ಬ ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು. ಪೂರ್ಣಾಹುತಿಯ ಕಾಲ ಸನ್ನಿಹಿತವಾಗ್ತಾ ಇದೆ. ಪೂರ್ಣಾಹುತಿಗೆ ವಿಶೇಷವಾಗಿರ್ತಕ್ಕಂಥ ನಾದಸ್ವರ, ಮಂಗಳವಾದ್ಯಗಳು, ಎಲ್ಲರ ಕರತಾಳಗಳು, ಎಲ್ಲರ ಸಮ್ಮುಖದಲ್ಲಿ ನಡೆಸುವಂತಹ ಈ ಒಂದು ಮಹಾಪೂರ್ಣಾಹುತಿಯ ಕಾಲ ಕಣ್ತುಂಬಿಸ್ಕೊಳ್ಳೋಣ. ಅಂಬಾ ಲಕ್ಷ್ಮೀ ನಾರಾಯಣ ನಾರಾಯಣ बोलो नारायण नारायण हरि हरि. ಪೂರ್ಣಾಹುತಿ ಆದ ನಂತರ ಆ ವಿಶೇಷವಾಗಿರ್ತಕ್ಕಂಥ ಅನಂತಶೇಷಶಯನ ಅಂದರೆ ಅನಂತಶಯನದಲ್ಲಿ ಮಲಗಿರುವಂತಹ ಮಹಾವಿಷ್ಣು ವಸಂತ ಲಕ್ಷ್ಮೀನಾರಾಯಣ, ಇದರ ಉದ್ದೇಶ ಸ್ವಾಮಿ ಮಲಗಿ ಎದ್ದ ನಂತರ ವಸಂತ ಲಕ್ಷ್ಮಿಯ ಆರಾಧನೆ ಆಗಿ ಆ ಕಳಶಗಳಲ್ಲಿರ್ತಕ್ಕಂಥ ಕಳಶ ಜಲವನ್ನು ಸ್ವಾಮಿಗೆ ಮೊದಲು ಅಭಿಷೇಕವಾದ ನಂತರ ಆ ಕಳಶ ಜಲದ ತೀರ್ಥವನ್ನು ಎಲ್ಲರೂ ತನ್ನ ತಲೆ ಮೇಲೆ ಅಭಿಷೇಕ ಮಾರ್ಗವಾಗುವ ಅಥವಾ ತಲೆಗೆ ಪ್ರೋಕ್ಷಣೆ ಮಾಡಿಸ್ಕೊಳ್ಳೋದ್ರಿಂದ ಆ ಒಂದು ಮಂಗಳ ದ್ರವ್ಯದ ವಿಶೇಷವಾಗಿರ್ತಕ್ಕಂಥ ಅರಿಶಿನ ಮತ್ತು ವನಸಿರಿಗಳು, ವನಮೂಲಿಕೆಗಳ ಮಿಶ್ರಿತವಾಗಿರ್ತಕ್ಕಂಥ ಆ ತೀರ್ಥವನ್ನು ತೀರ್ಥ ಸ್ನಾನ ಮಾಡ್ಕೊಳ್ಳೋದ್ರಿಂದ ಯಾವುದೇ ಸಮಸ್ಯೆಗಳಿದ್ದರೂ ಖಂಡಿತ ದೂರ ಆಗುತ್ತೆ. ಅಂತಹ ಮಹಾವಿಷ್ಣು ಗರುಡ ವಾಹನನಾಗಿ ನೋಡಿ, ಅತ್ತ ಅನಂತಶೇಷಶಯನದಲ್ಲಿ ಸ್ವಾಮಿ ಘಟಸರ್ಪದ ಮೇಲೆ ಮಲಗಿರ್ತಕ್ಕಂಥದ್ದನ್ನು ನೋಡಿದ್ವಿ.
ಅದಾದ ನಂತರ ಗರುಡ ವಾಹನನಾಗಿರ್ತಕ್ಕಂಥದ್ದೂ ನೋಡಿದ್ವಿ. ವರಹಾದೇವರ ವಿಶೇಷವಾಗಿರ್ತಕ್ಕಂಥ ಮೂರ್ತಿಯನ್ನು ಕರೆತಂದು ಒಂದು ಮಂಟಪದಲ್ಲಿ ಸ್ವಾಮಿಯ ಉತ್ಸವದ ರೂಪದಲ್ಲಿ ಹೊರತಂದು, ಉತ್ಸವ ಆದ ನಂತರ ಅದು ಉತ್ಸವದಲ್ಲಿ ಚಾಮರ ಸೇವೆ, ನಾಟ್ಯ ಸೇವೆ, ಜೊತೆಗೆ ಸ್ವಾಮಿಗೆ ನಡೀತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂಗಳವಾದ್ಯಗಳು, ಭಕ್ತರೆಲ್ಲರೂ ಕೂಡಿ ಗೋವಿಂದ 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 ಎಂಬತಕ್ಕಂಥ ಆ ಗೋವಿಂದನ ನಾಮಾಂಕಿತ, ಎಲ್ಲದರ ಮಧ್ಯದಲ್ಲಿ ಗರುಡನ ಆ ಗರುಡೋತ್ಸವ ನೋಡಲಿಕ್ಕೆ ಎರಡು ಕಣ್ಗಳು ಸಾಲದು. ಭೂವೈಕುಂಠಪತಿ ಶ್ರೀಮನ್ನಾರಾಯಣ ಆತ ಗರುಡ ವಾಹನದ ಮೇಲೆ ಬರುವಾಗ ಆ ದೃಶ್ಯಗಳನ್ನು ನೋಡೋದೇ ಆನಂದ. ಇಂದಿಗೂ ಪ್ರತಿ ಹುಣ್ಣಿಮೆ ಕಾಲದಲ್ಲಿ ತಿರುಮಲ ತಿರುಪತಿ ಆಸ್ಥಾನದಲ್ಲಿ ಅಲ್ಲಿ ಗರುಡೋತ್ಸವ ಸೇವೆಯೇ ಪ್ರಧಾನವಾಗಿರ್ತಕ್ಕಂಥದ್ದು. ಸ್ವಾಮಿ ಗರುಡ ವಾಹನದ ಮೇಲೆ ಬರುವಾಗ ಆ ನೋಡುವಂಥ ದೃಶ್ಯಗಳು ಎಂಥವ್ರಿಗಾದರೂ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲಗಳು ದೂರ ಆಗುತ್ತೆ. ಅಂತಹ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳುವಂತಹ ಈ ಒಂದು ಸುಂದರವಾದಂಥ ನಯನ ಮನೋಹರವಾಗಿರ್ತಕ್ಕಂಥ ಗರುಡ ವಾಹನೋತ್ಸವ ಸೇವೆ ದರ್ಶನ ಮಾತ್ರದಲ್ಲೇ ತಮ್ಮೆಲ್ಲರ ಜೀವನ ಪುನೀತವಾಗಲಿ, ಪಾವನವಾಗಲಿ. ಗೋವಿಂದ ಗೋವಿಂದ. ಸ್ವಾಮಿ ವಸಂತ ಮಂಟಪಕ್ಕೆ ಬರ್ತಾ ಇದ್ದಾನೆ. ವಸಂತ ಮಂಟಪಕ್ಕೆ ಬಂದು ವಸಂತ ಲಕ್ಷ್ಮೀನಾರಾಯಣರ ಆ ವಸಂತ ಓಕಳಿಯ ಆ ವಿಶೇಷವಾಗಿರ್ತಕ್ಕಂಥ ತೀರ್ಥಕ್ಕೆ ಅನುಷ್ಠಾನಗಳಾದ ನಂತರ ವಸಂತ ನಾರಾಯಣನ ಆ ವಸಂತ ಮಾಧವ, ಮಾಧವನೂ ವಿಷ್ಣುನೇ, ವಸಂತ ಮಾಧವನ ವಿಶೇಷವಾದಂಥ ಅವಿಭೃತ ಸ್ನಾನ ಅಥವಾ ಆ ತೀರ್ಥ ಸ್ನಾನ ಎಲ್ಲರಿಗೂ ಸಿಗ್ತಕ್ಕಂಥ ಪುಣ್ಯ. ಸ್ವಾಮಿಯ ಉತ್ಸವ ವಸಂತ ಮಂಟಪದ ಹತ್ರ ಸಾಲಿಗ್ರಾಮ ಕ್ಷೇತ್ರದಲ್ಲಿ, ಸಾಲಿಗ್ರಾಮ ಆಶ್ರಮದಲ್ಲಿ ಪ್ರಪ್ರಥಮವಾಗಿ ಕೂತು ಯಾವಾಗ ಸ್ವಾಮಿ ಸಾಲಿಗ್ರಾಮ ನಮ್ಮ ಆಶ್ರಮಕ್ಕೆ ಬಂದ ಪ್ರಾರಂಭ ದಿನದಲ್ಲಿ ಎಲ್ಲಿ ಸಾಲಿಗ್ರಾಮವನ್ನಿಟ್ಟು ಆರಾಧನೆ ಮಾಡಿದ್ವೋ ಅದೇ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ನಡೀತಾ ಇದೆ. ಆ ಪುಟ್ಟದಾದಂಥ ಆಶ್ರಮದಲ್ಲಿ ಇಷ್ಟು ವೈಭವೀಪೂರಿತವಾಗಿರ್ತಕ್ಕಂಥ ಇಷ್ಟೆಲ್ಲ ಭಕ್ತ ಸಾಗರದ ಮಧ್ಯದಲ್ಲಿ ಇಂಥದ್ದೊಂದು ಪ್ರಧಾನವಾಗಿರ್ತಕ್ಕಂಥ ಸೇವೆ. ಸ್ವಾಮಿ ಒಳಗಡೆ ಬಂದಾಯಿತು. ಬಂದು ಎಲ್ಲರಿಗೂ ದರ್ಶನವನ್ನು ಕೊಡುವ ಕಾಲ. ಎಲ್ಲರೂ ಕಾತುರತೆಯಿಂದ ಇದ್ದಾರೆ, ಎಲ್ಲರಿಗೂ ಆತುರತೆ ಇದೆ. ನಾನು ಮೊದಲು ಸ್ನಾನ ಮಾಡಬೇಕು, ನಾನು ಆ ತೀರ್ಥ ಜಲವನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಸ್ಕೊಳ್ಬೇಕು, ಎಲ್ಲರಿಗೂ ಆಸೆ. ಯಾಕೆಂದರೆ ಅದೊಂದು ಸುಂದರವಾದ ಕ್ಷಣ, ಅದ್ಭುತವಾದ ಕ್ಷಣ, ಕಣ್ಗಳಿಗೂ ಆನಂದ. ಜೊತೆಗೆ ಆ ತೀರ್ಥ ತಲೆ ಮೇಲೆ ಬಿದ್ದಾಗ ಎಂಥ ಒಂದು ಸಮಸ್ಯೆಗಳಿದ್ರು ಸಮಸ್ಯೆಗೊಂದು ಪರಿಹಾರ ಎಂಬತಕ್ಕಂಥ ಆ ಪರಿಕಲ್ಪನೆ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಈ ಪುಟ್ಟ ಮಗುವಿನ ಸಲೂ ಒಂದು ಸೇವೆ, ಆ ಮಗುವಿನ ಹೆಜ್ಜೆ, ಜೊತೆಗೆ ಆ ಮಗುವಿನ ಕೈಯಲ್ಲೂ ಒಂದು ಸೇವೆ ಸಲ್ಲಿಸುವಂತಹ ಒಂದು ಯೋಗಫಲ ನಮ್ಮ ಪೂರ್ವಜನ್ಮದ ಸುಕೃತವೇ ಸರಿ. ಕಳಶಗಳನ್ನು ಇಟ್ಟು ಆರಾಧನೆ ಮಾಡಿ ಆ ಕಳಶದಲ್ಲಿರ್ತಕ್ಕಂಥ ಆ ತೀರ್ಥ ಜಲವನ್ನು ಒಂದು ಪ್ರಧಾನವಾದಂತಹ ದೊಡ್ಡದಾದಂಥ ಪಾತ್ರೆಗೆ ಹಾಕಿ, ಆ ಪಾತ್ರೆಯಲ್ಲಿರ್ತಕ್ಕಂಥ ತೀರ್ಥವನ್ನು, ಆ ತೀರ್ಥ ಜಲವನ್ನು ಅಲ್ಲಿ ಪುನಃ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ, ಆ ಪೂಜಾನುಷ್ಠಾನ ಆದ ನಂತರ ಅಲ್ಲಿ ಸ್ವಾಮಿಗೆ ಮೊದಲು ಅಭಿಷೇಕ, ಅದಾದ ನಂತರ ಎಲ್ಲ ಭಕ್ತರಿಗೂ ವಸಂತನಾರಾಯಣನ ತೀರ್ಥದ ಸ್ನಾನ.
ನಾನು ಬೆಳಗಾವಿ ಹತ್ತಿರ ಹಿರೇಬಾಗೇವಾಡಿ ಒಂದು ಹಳ್ಳಿಯಿಂದ ಬಂದಿದ್ದೀನಿ. ದಿನಾಲೂ ಇವರು ಗುರೂಜಿಗಳ ಟಿ ವಿಯಲ್ಲಿ ನೋಡ್ತಾ ಇದ್ದೀನಿ. ನನಗೆ ಭಾಳ ಆಸೆ ಆಗ್ತಿತ್ತು, ಇವ್ರನ್ನ ಹೇಗೆ ನೋಡಬೇಕು, ಹೇಗೆ ಭೇಟಿ ಆಗ್ಬೇಕಂತ ಆಸೆ ಇಟ್ಕೊಂಡಿನಿ. ಬಟ್ ಅವ್ರು ನನಗೆ ಸಿಗೋ ಹಂಗಾತು. 4-5 ಜನ ಕೂಡಿ, ಫ್ರೆಂಡ್ಸ್ ಕೂಡಿ, ನಾವು ಮೊದಲೇ 2 ದಿನ ಮುಂಚಿತವಾಗಿ ಬಂದು ಇಲ್ಲಿ ಸೇವೆ ಸಲ್ಲಿಸುತ್ತಾ, ಗುರುಗಳನ್ನು ಭೇಟಿ ಆಗ್ತಾ, ಅವ್ರ ಕೆಲಸ ಕಾರ್ಯಗಳನ್ನು ನೋಡ್ತಾ, ಮನಸ್ಸು ಸೆಳೆಯುತ್ತಾ ಎಲ್ಲರನ್ನು ಖುಷಿ ಪಡಿಸ್ತೇವೆ. ಹಾಗೆ ನಮ್ಮ ಆಶೆಗಳು ಏನೇನು ಇರ್ತಾವಲ್ಲ, ದೇವರ ಹತ್ರ ಬೇಡ್ಕೊಂಡ್ರೆ ನಮ್ಮ ಎಲ್ಲ ಕೆಲಸಗಳು ಆಗ್ತಾವಂತೇಳಿ ನಮ್ಮ ಆಸೆಗಳು ಎಲ್ಲ ಈಡೇರಿದೇವಿ. ಎಲ್ಲರಿಗೂ ಚಲೋ ಆಕೈತಿ. ದೇವ್ರಂತೂ ಕಾಣ್ತಾನೋ ಇಲ್ಲೋ ಗೊತ್ತಿಲ್ಲ, ಬಟ್ ಆನಂದ್ ಗುರೂಜಿಯಲ್ಲಿ ದೇವ್ರನ್ನ ಕಾಣ್ತೀನಿ ನನಗೆ ಭಾಳ ಖುಷಿ ಆಗುತ್ತೆ. ಇದು 2ನೇ ಸಲ ಬರೋದು ನನಗೆ. ನಾವು ದಾವಣಗೆರೆಯಿಂದ ಬಂದಿರೋದು. ಮಹರ್ಷಿ ವಾಣಿಯಲ್ಲಿ ತುಂಬ ಆನಂದ್ ಗುರೂಜಿ ಅವರು ಬೆಳಗ್ಗಿಂದ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಕಣ್ಣು ತುಂಬ ನೋಡೋಕ್ಕೆ ಆನಂದನೇ ಸಾಲದು. ದೇವತೆನೇ ಬಂದು ಇಲ್ಲಿ ನೆಲೆಸಿದ್ದಾಳೆ ಅಂತ ಅನ್ಕೋತಿದ್ದೀನಿ ನಾನು. ನಮಗಂತೂ ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ಬಂದಿರೋ ಅಂತಹ ಪೂಜೆ ಪುನಸ್ಕಾರಗಳನ್ನು ನೋಡಿ ನನಗೆ ಇನ್ನೂ ಖುಷಿ ಆಯಿತು. ಅವರಲ್ಲಿರೋಂತಹ ಪವಾಡಗಳನ್ನು ನಾನು ಇನ್ನೂ ಕಣ್ಣು ತುಂಬ ಆನಂದ ತುಂಬಿಕೊಂಡಿದ್ದೀನಿ. ಮತ್ತು ಅವರಲ್ಲಿ ಮತ್ತೆ ಪದೇ ಪದೇ ಈಗ ಇಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದು ಅವರ ಪೂಜೆ ಮಾಡುವಂತಹ ನಾವೆಲ್ಲರೂ ಭಾಗವಹಿಸೋಣ ಅಂತ ಕೇಳ್ಕೊತಾ ಇದ್ದೀನಿ. ಆ ತಾಯಿಯ ಆಶೀರ್ವಾದನ ಎಲ್ಲರಿಗೂ ಕೂಡ ಭಾಗವಹಿಸೋಕೆ ಗುರೂಜಿ ಅವರು ಎಲ್ಲರಿಗೂ ಆಹ್ವಾನಿಸಿದ್ದಾರೆ. ಅವರಿಗೆ ಕೋಟಿ ಕೋಟಿ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಜೈ ಆನಂದ್ ಗುರೂಜಿ. ವಸಂತ ಮಾಧವನ ಅನುಷ್ಠಾನದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಗೆ ಮಹಾಮಂಗಳಾರತಿಯನ್ನು ಮಾಡಿ, ಕಳಶ ಸ್ಥಾಪನೆ ಮಾಡಿ, ಎಲ್ಲ ಭಕ್ತರ ಚಿತ್ತ ವಸಂತ ಮಾಧವನತ್ತ, ಎಲ್ಲ ಭಕ್ತರ ಚಿತ್ತ ವಸಂತ ಮಾಧವನತ್ತ. ಆ ವಸಂತದ ಓಕುಳಿಯ ನೀರಿಗೆ ಅನುಷ್ಠಾನಗಳನ್ನು ಮಾಡಿ, ಈ ಓಕುಳಿ ನೀರು ಸ್ನಾನ ಇದೆಯಲ್ಲ, ಇದು ನವ ವಧುವರರಿಗೆ ವಿವಾಹ ಆದ ನಂತರ ಎಷ್ಟೋ ವಾಸ್ತುಗಳಲ್ಲಿ ಇದೊಂದು ಪದ್ಧತಿ ಇದೆ. ಆದರೆ ಕೆಲವಷ್ಟು ಜನಕ್ಕೆ ಪದ್ಧತಿ ಇದೆ, ಕೆಲವಷ್ಟು ಜನಕ್ಕೆ ಪದ್ಧತಿ ಇಲ್ಲ. ಆದರೆ ಈ ವಸಂತ ಮಾಧವನ ವಿಶೇಷವಾಗಿರ್ತಕ್ಕಂಥ ತೀರ್ಥವನ್ನು, ಭಗವಂತನಿಗೆ ಅಭಿಷೇಕ ಆದ ಸುಂದರವಾದಂಥ ತೀರ್ಥ ಜಲವನ್ನು ಯಾರು ಶಿರದ ಮೇಲೆ ಹಾಕಿಸ್ಕೊಂಡ್ರು, ಚರ್ಮಬಾಧೆಯಿಂದಲೂ ನರಳುತ್ತಿರ್ತಕ್ಕಂಥ ಅವರಿಗೆ ಆ ಚರ್ಮಬಾಧೆಯಿಂದಲೂ ಸಹಿತ ಬೇಗ ಸಮಸ್ಯೆ ದಾಟ್ಕೊಳ್ಬೋದು. ನವವಧುವರರಿಗೆ, ಮದುವೆ ಆಗದಿರ ಇರ್ತಕ್ಕಂಥ ಅವರಿಗೆ, ಮದುವೆ ಆಗಿ ಏನೋ ವ್ಯತ್ಯಾಸ ಆಗ್ತಿರ್ತಕ್ಕಂಥವ್ರಿಗೆ ಆ ದೋಷ ದೂರ ಆಗುತ್ತೆ. ನೋಡಿ, ಆ ತೀರ್ಥ ಜಲ ನನ್ನ ಮೈ ಮೇಲೂ ಬಿದ್ದಾಗ ಅದೊಂದು ಪುಣ್ಯದ ಕ್ಷಣ. ಅದರಲ್ಲೂ ದಂಪತಿಗಳು ಕೂತು, ದಂಪತಿಗಳಿಗೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾಲ. ದಂಪತಿಗಳು ಈ ಒಂದು ತೀರ್ಥ ಜಲವನ್ನು ಪ್ರೋಕ್ಷಣೆ ಹಾಕ್ಕೊಂಡಾಗ, ಸ್ನಾನ ಮಾಡಿದಾಗ ಎಂಥ ಕರ್ಮಫಲಗಳಿದ್ದು, ಜಾತಕದಲ್ಲಿ ಎಂಥ ದೋಷವಿದ್ರೂ ಸಹಿತ ದೋಷ ದೂರ ಅಂತ ಹೇಳ್ತಾರೆ. ಅಷ್ಟು ಅದ್ಭುತವಾದಂಥ ಕಾಲ ತೀರ್ಥಜಲ. ಇಂತಹ ತೀರ್ಥಜಲ ಇದು ಅವಭೃತ ಸ್ನಾನ ಅಂತಲೂ ಹೌದು, ವಸಂತ ಮಾಧವನ ಸ್ನಾನ ಅಂತಲೂ ಹೌದು, ವಿಶೇಷವಾಗಿರ್ತಕ್ಕಂಥ ದೇವತಾರಾಧನೆಯೂ ಹೌದು. ತಾಯಿ ಮಹಾಲಕ್ಷ್ಮಿಯನ್ನು ಶಿರದ ಮೇಲಿಟ್ಕೊಂಡು ಲಕ್ಷ್ಮಿಯ ಮೇಲೆ ಬೀಳುವಂಥ ತೀರ್ಥ ಶಿರದ ಮೇಲೆ ಬಿದ್ದು, ಶಿರದಿಂದ ಇಡೀ ದೇಹವೇ ಒದ್ದೆಯಾಗಿ ಭಗವಂತನ ಅನುಗ್ರಹ ಪಡಿತಕ್ಕಂತಹ ಈ ಸುಂದರ ಕ್ಷಣ. ದಂಪತಿಗಳು ಕೂತು ಈ ಅನುಷ್ಠಾನದಲ್ಲಿ ಸಂಕಲ್ಪ ಮಾಡಿಸ್ಕೊಳ್ಳೋದು ಇದು ಮತ್ತಷ್ಟು ವಿಶೇಷವೇ ಸರಿ. ಇದು ಪ್ರತಿ 3 ತಿಂಗಳಿಗೆ ಒಮ್ಮೆ ಆಶ್ರಮದಲ್ಲಿ ನಡೀತಕ್ಕಂಥ ಪ್ರಧಾನ ಸೇವೆ. ಆದರೆ ಭಕ್ತರು ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ದರೆ ಪ್ರತಿಯೊಬ್ಬ ಭಕ್ತರಿಗೂ ಇಂಥದ್ದೇ ಸುವರ್ಣ ಅವಕಾಶ ಇತ್ತು. ಆದರೆ ಭಕ್ತರ ಮನಸ್ಸು ಆಗಲ್ವಲ್ಲ, ಎಲ್ಲರಿಗೂ ಕಾತುರತೆ. ಅಲ್ಲಿ ಆ ತೀರ್ಥ ಸಿಗುತ್ತೋ ಇಲ್ವೋ, ಅಥವಾ ಆ ತೀರ್ಥ ನಮಗೆ ನಾವು ಹೋಗಿ ಸರತಿ ಸಾಲಲ್ಲಿ ನಿಂತರೆ ನಾವು ಸಿಗಲ್ಲ ಎಂಬತಕ್ಕಂಥ ಆತಂಕ. ನೋಡಿ, ಇಷ್ಟೆಲ್ಲ ಅವಘಡಗಳಾಗುತ್ತೆ. ಆದರೆ ಎಲ್ಲರ ಮನಸ್ಸಿಗೂ ಒಂದು ಧನ್ಯತಾ ಭಾವ. ಆ ತೀರ್ಥ ತಲೆ ಮೇಲೆ ಬಿದ್ದ ತಕ್ಷಣ, ಜೊತೆಗೆ ಆ ತೀರ್ಥ ಜಲವನ್ನು ಮನೆಗೆ ತೆಗೆದುಕೊಂಡೋಗಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ, ಯಾರೆಲ್ಲ ಮನೆಯ ಒಂದು ಇರತಕ್ಕಂಥ ಕುಟುಂಬಸ್ಥರು ಬಂದಿಲ್ವೋ ಅವರಿಗೆ ವಾಸ್ತುಗೃಹದಲ್ಲಿ ಅಲ್ಲಿ ತೆಗೆದುಕೊಂಡು ಕೊಟ್ಟು ಅಲ್ಲೂ ಸಹಿತ ಅವರಿಗೆ ತೀರ್ಥವನ್ನು ಹಾಕಿಸಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆ ಬಹುಶಃ ಇಲ್ಲಿ ಬಂದಿರುವಂಥ ತಾಯಂದಿರದು, ಅಣ್ಣ ತಮ್ಮಂದಿರದು ಆಗಿರುತ್ತೆ. ಹಾಗಾಗಿ ಬೃಹತ್ ಮಟ್ಟದಲ್ಲಿ ತೀರ್ಥವನ್ನು ಸಿದ್ಧತೆ ಮಾಡಿಟ್ಟಿದ್ದರೂ ನಮಗೆ ಸಿಗುತ್ತೋ ಇಲ್ವೋ ಎಂಬತಕ್ಕಂಥ ಆತಂಕದಿಂದ ಇಷ್ಟೆಲ್ಲ ಅವಘಡಗಳು ನಡೆದೋಗುತ್ತೆ. ಸ್ವಾಮಿ ಸ್ನಾನ ಆದ ನಂತರ ಅದೇ ಒಂದು ಮಡಿ ವಸ್ತ್ರದಿಂದ ಹಾಗೇ ವೇದಿಕೆಗೆ ಪುನಃ ಬಂದು ವೇದಿಕೆಯಲ್ಲಿ ಕೂತು ಮಂಗಳಾರತಿ, ಮಹಾಮಂಗಳಾರತಿ, ತೀರ್ಥಪ್ರಸಾದ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಷೋಡಶೋಪಚಾರ ಈ ಅನುಷ್ಠಾನಗಳಾದ ಮೇಲೆ ಗರುಡ ವಾಹನದ ಮೇಲೆ ನಿಂತಿರ್ತಕ್ಕಂಥ ಮಹಾವಿಷ್ಣು ಎಲ್ಲರಿಗೂ ದರ್ಶನವನ್ನು ಕೊಟ್ಟು ನಂತರ
ಅದರಲ್ಲೂ ಮಂಗಳವಾದ್ಯ ವಸಂತ ಮಾಧವನ ಆ ಕೀರ್ತನೆಗಳು ಮಂಗಳವಾದ್ಯದಲ್ಲಿ ಕೇಳೇ ಆನಂದಿಸಬೇಕು. ಭಕ್ತರೆಲ್ಲ ಸಡಗರ ಸಂಭ್ರಮದಿಂದ ಆನಂದದಿಂದ ಮೈಮರೆತು ಭಗವಂತನ ಧ್ಯಾನ ಮಾಡುವಂತಹ ಕಾಲ. ಮಹಾಮಂಗಳಾರತಿ. ಇನ್ನು ಸ್ವಾಮಿಗೆ ಮಂಗಳಾರತಿ ಆದಮೇಲೆ ತಾಯಿ ಮಹಾಲಕ್ಷ್ಮಿಗೆ ಲಕ್ಷ್ಮೀ ಬೋರಹ ಸಾನ್ನಿಧ್ಯ ಗರ್ಭಗುಡಿಯಲ್ಲೂ ಸಹಿತ ಆರತಿ ಆಗಬೇಕಲ್ಲ. ಅಮ್ಮನವ್ರನ್ನ ನೋಡಲಿಕ್ಕೆ 2 ಕಣ್ಗಳು ಸಾಲದು. ಅಷ್ಟು ವೈಭವಪೂರಿತವಾದಂಥ ಅಲಂಕಾರ, ನಾನಾ ಪುಷ್ಪಗಳ ಅಲಂಕಾರ, ತಾಯಿಗೆ ನಡೀತಿರ್ತಕ್ಕಂಥ ರಥಾರ್ತಿಯ ಅಲಂಕಾರ. ಈ ದೃಶ್ಯಗಳನ್ನು ಕಣ್ತುಂಬಿಸ್ಕೊಂಡ ನಮ್ಮ ಜನ್ಮವೇ ಪಾವನ. ತಾಯಿಯ ಸಾನ್ನಿಧ್ಯದಲ್ಲಿ ಸಿಗುವಂತಹ ಮಹಾಮೃತ್ತಿಗೆ ಪ್ರಸಾದ, ಜೊತೆಗೆ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಷ್ಟು ಪುನಃ ಬಂದು ಭಗವತಿಯನ್ನು ದರ್ಶನ ಮಾಡುವಂಥ ಆ ಸುಂದರಗಳಿಗೆ, ತಾಯಿಗೆ ನಡೀತಿರ್ತಕ್ಕಂಥ ವರಹಾದೇವರಿಗೆ ನಡೀತಿರ್ತಕ್ಕಂಥ ಅರ್ಚನೆ, ಅಬ್ಬಬ್ಬ ಗೋವಿಂದ ಗೋವಿಂದ. ಎಲ್ಲರೂ ಕಾತುರತೆಯಿಂದ ಕಾಯ್ತಿದ್ದಾರೆ ಮಹಾಪ್ರಸಾದಕ್ಕೋಸ್ಕರ. ಆ ಪ್ರಸಾದದ ಸುಂದರ ಕ್ಷಣಗಳು ಕಣ್ತುಂಬಿಸ್ಕೊಂಡ್ರೆ ಅದರ ಆನಂದವೇ ಬೇರೆ. ಬೇಡಿದಾಗ ಪ್ರಸಾದವನ್ನು ಕರುಣಿಸುವಂತಹ ಕಲಿಯುಗದ ಕಲ್ಪವಲ್ಲಿ ತಾಯಿ ಮಹಾಲಕ್ಷ್ಮಿ. ಹರಿಂ ತಾರಾಸನಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂಚ ವರ್ಷದಾಂ ಧೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕವಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರ್ಗಳಾಂ ಶ್ರೀಚಕ್ರ ಸಂಚಾರಣಿ. ಅಂಬಾ ಜಗಜ್ಜನನಿ ಸರ್ವಮಂಗಳೆ ತಾಯಿ ಮಹಾಲಕ್ಷ್ಮಿ. ಎಲ್ಲ ಭಕ್ತರು ಮಹಾಮಂಗಳಾರತಿಯನ್ನು ತೆಗೆದುಕೊಂಡು ಪ್ರತಿಯೊಬ್ಬರು ಸಹಿತ ಬರ್ತಕ್ಕಂತಹ ಪ್ರತಿಯೊಬ್ಬ ಯಾತ್ರಿಕರು, ಪ್ರತಿಯೊಬ್ಬ ಭಕ್ತರು ದೇವಾಲಯದ ಒಳಭಾಗದಲ್ಲಿ ಬರಬೇಕಾದರೆ ಪ್ರತಿಯೊಬ್ಬ ಪುರುಷರು, ಅಣ್ಣ ತಮ್ಮಂದರು ತಮ್ಮ ಶರ್ಟು ಬನೀನನ್ನು ತೆಗೆದು ಶ್ರದ್ಧೆಯಿಂದ ಭಕ್ತಿಯಿಂದ ಒಂದು ರಾಜಗಾಂಭೀರ್ಯದಿಂದ ಒಳಗಡೆ ಕೂತಿರ್ತಕ್ಕಂತಹ ಲಕ್ಷ್ಮೀಭೂ ವರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರವನ್ನು ದರ್ಶನ ಮಾಡಲಿಕ್ಕಾಗಿ ಸಾಕಷ್ಟು ಜನ ಭಕ್ತರು ಬರ್ತಾರೆ. ಹೆಣ್ಣು ಮಕ್ಕಳು ದೇವಾಲಯಗಳಿಗೆ ಬರಬೇಕಾದರೂ ಸಹಿತ ನಿಮ್ಮ ಉಡುಗೆ ತೊಡುಗೆಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಸಂಪ್ರದಾಯಬದ್ಧವಾದಂತಹ ಉಡುಗೆ ತೊಡುಗೆಗಳನ್ನು ತೊಟ್ಟು ಎಲ್ಲರೂ ಬಂದು ದೇವಿಯ ಸಮೀಪದಲ್ಲಿ ದರ್ಶನ ಮಾಡಿಕೊಂಡು ಹೋಗುವಂಥ ಸೌಭಾಗ್ಯ ನಮ್ಮ ಮಹರ್ಷಿ ಮಂದಿರದಲ್ಲಿದೆ. ಬನ್ನಿ, ಕಣ್ತುಂಬ ತಾಯಿನ ದರ್ಶನ ಮಾಡಿ, ಆ ತಾಯಿಯ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಳಿ, ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಎಲ್ಲ ಕಷ್ಟಗಳಿಗೂ ಪರಿಹಾರ ಕೊಡುವಂತಹ ಒಂದು ಪರಮ ಪವಿತ್ರವಾಗಿರುವಂಥ ಸಾಲಿಗ್ರಾಮ ಕ್ಷೇತ್ರ ತಾಯಿ ಮಹಾಲಕ್ಷ್ಮಿಯ ಕ್ಷೇತ್ರ. ಆನಂದ್ ಗುರುಜಿ ಅವರಿಂದ ನಮ್ಗೆ ಬಹಳಷ್ಟು ಹೆಲ್ಪ್ ಆಗಿದೆ. ಇನ್ನೂ ಈ ಥರ ನಮ್ಮ ಥರ ಎಷ್ಟೋ ಜನ ಹೆಣ್ಮಕ್ಳು ನೊಂದ್ಕೊಂಡವ್ರು ಇದ್ದಾರೆ, ಅವ್ರಿಗೆಲ್ಲ ಇನ್ನೂ ಸಹಾಯ ಆಗಲಿ ಅಂತ ಕೇಳ್ಕೊಳ್ತೀನಿ. ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕಿನಿಂದ ಬಂದಿವ್ರಿ. ನಮ್ಮದು ಭೂಹರ ಪರಮಾತ್ಮನ ಪೂಜೆ ಐತೆ ಅಂತೇಳಿ ಬಂದ್ರಿ. ನಮ್ಮದು ಭೂಮಿದ ತೊಂದರೆ ಇತ್ತು, ತೊಂದರೆ ಕೇಳ್ಕೊಳಕ್ಕೆ ಬಂದಿದ್ವಿ ಆನಂದ್ ಗುರುಜಿ ಕಡೆ. ಅದು ಅವ್ರ ಪೂಜೆದ ಫಲಗಳು ಎಲ್ಲ ನೋಡ್ಕೊಂಡು ನಾವು ಧನ್ಯರಾದಿದ್ದೆವು. ನಮ್ಮದು ಎಲ್ಲ ಒಳ್ಳೇದಾಗಲಿಪ್ಪ ಪರಮಾತ್ಮ ಅಂತೇಳಿ ಬಿಡ್ಕೊಂಡ್ವಿ ನಾವು. ನಮಗೆ ಆನಂದ್ ಗುರುಜಿಯವ್ರ ಆಶ್ರಮ ಎಲ್ಲ ಐತೆ ಅನ್ನೋದು ಗೊತ್ತಿರಲಿಲ್ಲ. ಇವ್ರನ್ನ ಕೇಳ್ಕೊತ ಬಂದ್ವಿ. ಹೋದ ತಿಂಗಳು ಬಂದಿದ್ವಿ. ಅವಾಗ ಅವ್ರು ನೋಡಿ ತುಂಬ ಖುಷಿ ಆಯಿತು.
ಆವಾಗ ಆಮೇಲೆ ಮತ್ತೆ ಸ್ವಲ್ಪ ಏನೋ ಬೇಜಾರು ಅಂದಂಗೆ ಆಗಿತ್ತು. ಮತ್ತು ಗುರೂಜಿ ಅವ್ರು ನೆನಪಾಯಿತು. ದಿವಸ ಟಿ ವಿಯಲ್ಲಿ ಅವ್ರ ಪ್ರೋಗ್ರಾಮ್ ನೋಡ್ತಿದ್ವಲ್ಲ, ಅವ್ರ ಕಾರ್ಯಕ್ರಮ ನೋಡಿ ಅವ್ರನ್ನ ಇನ್ನೂ ನೋಡಬೇಕು ಅನ್ನೋ ಒಂದು ಹಂಬಲದಿಂದ ಮತ್ತೆ ಬಂದ್ವಿ. ಇವತ್ತಂತೂ ಜನಸಾಗರ ನೋಡೋಕ್ಕೆ 2 ಕಣ್ಣು ಸಾಲಂಗಿಲ್ಲ. ತಮಗಾದರೂ ದಯಮಾಡಿ ಹೇಳ್ತೀನಿ, ಯಾರೋ ಎಲ್ಲಿಯೋ ನಮ್ಮ ಕರ್ನಾಟಕದೊಳಗೆ ಎಲ್ಲಿ ಇದ್ದವರು ಎಲ್ಲರೂ ಭಕ್ತರು ಈ ಆನಂದ್ ಗುರೂಜಿಯವ್ರ ಹತ್ರ ಬಂದು ಭೂವರ ಸ್ವಾಮಿ ಆಶೀರ್ವಾದ ತೊಗೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ. ನಮಗೆ ಸಾಕಷ್ಟು ಮನಸ್ಸಿನಲ್ಲಿರುವಂಥ ಏನೋ ಮನೋಕಾಮನೆಗಳೆಲ್ಲ ಸಿದ್ಧಿಯಾಗ್ಯಾವಂತ ನಾ ಈ ಮೂಲಕ ಹೇಳ್ತೀನಿ. ಆನಂದ ಗುರೂಜಿಯವ್ರು ನೋಡಿದ್ಮೇಲೆ ನಮಗೆ ಪೂರ್ಣ ನಮ್ಮ ಮನಸ್ಸಿಗೆ ಭಾಳ ಆನಂದ ಆಯಿತು. ನಮಗೆ ಈ ಒಂದು ಸ್ಥಾನ ಸಿಕ್ಕಿದ್ದು ಪೂರ್ವ ಜನ್ಮದ ಪುಣ್ಯದ ಸುಖ. ಓಂ ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದಾ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತು. ಕಲ್ಯಾಣಾದ್ಭುತಗಾತ್ರಾಯ ಕಾಮಿದಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಲಕ್ಷ್ಮೀ ಭೂವರಹ ಸ್ವಾಮಿಯ ಈ ಒಂದು ಸಾಲಿಗ್ರಾಮ ಕ್ಷೇತ್ರ ಇವತ್ತಿನ ದಿವಸ ನಾನು ಏನು ಈ ಒಂದು ಉಲ್ಲಾಸದಿಂದ ಉತ್ಸಾಹದಿಂದ ಮಾತಾಡ್ತಾ ಇದ್ದೀನಿ ಅಂತಂದರೆ, ಬೆಳಗ್ಗಿನಿಂದ ಇಷ್ಟು ಹೊತ್ತಿನವರೆಗೂ ಕೂಡ ನೆರವೇರಿಕೊಂಡು ಬಂದಿರತಕ್ಕಂಥ ಕಾರ್ಯಕ್ರಮ ಬಹಳ ಅದ್ಧೂರಿಯಿಂದ ಬಹಳ ಅದ್ಭುತವಾಗಿ ನಿರ್ಘಳವಾಗಿ ನೆಮ್ಮದಿಯುತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಮಹರ್ಷಿ ಮಂದಿರದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಸಾಕಷ್ಟು ಕಾರ್ಯಗಳು ನೆರವೇರ್ತಾನೆ ಬಂದಿತ್ತು. ಆದರೆ ಈ ಬಾರಿಯ ವ್ಯವಸ್ಥೆ ಅಂತ ತಿಳಿಸೋದಕ್ಕಿಂತ ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಾಗಲಿ, ತಾವೆಲ್ಲರೂ ಕೂಡ ನಡ್ಕೊಂಡಿರ್ತಕ್ಕಂಥ ರೀತಿ ನೀತಿಗಳಾಗಲಿ, ತಾವೆಲ್ಲರೂ ಕೂಡ ಸಹಕರಿಸಿರ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥವ್ರಿಗೆ ಕಾರ್ಯಕ್ರಮದ ಅರಿವಿದೆ, ಬಂದಿಲ್ಲದೆ ಇರತಕ್ಕಂಥವ್ರಿಗೆ ಇವತ್ತು ನಡೆದಿರ್ತಕ್ಕಂಥ ಕಾರ್ಯಕ್ರಮ ವಸಂತೋತ್ಸವ. ಲಕ್ಷ್ಮೀ ಭೂವರಹ ಸ್ವಾಮಿಗೆ ಬಹಳ ವಿಶೇಷವಾಗಿ ವಸಂತೋತ್ಸವದ ಕಾರ್ಯಕ್ರಮ ನೆರವೇರಿರ್ತಕ್ಕಂಥದ್ದಿತ್ತು. ಅದರಲ್ಲೂ ಬಹಳ ವಿಶೇಷವಾಗಿ ಇವತ್ತಿನ ದಿವಸ ತಾಯಿ ಸಂಪನ್ನಲಾಗಿ ಆ ಒಂದು ಹೂವಿನ ತೋಮಾಲೆಗಳನ್ನು, ಒಂದೊಂದು ತೋಮಾಲೆಗಳನ್ನು ಒಬ್ಬ ಮನುಷ್ಯ ಎತ್ತಲಿಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ತೋಮಾಲೆಯನ್ನು ಧರಿಸಿರ್ತಕ್ಕಂಥದ್ದಾಗಲಿ, ಆ ಒಂದು ಹೂವಿನ ಅಲಂಕಾರವನ್ನು ದರ್ಶನ ಮಾಡ್ತಕ್ಕಂಥದ್ದಾಗಲಿ, ತಾಯಿಯ ಮುಖದಲ್ಲಿರ್ತಕ್ಕಂಥ ಆ ಒಂದು ವರ್ಚಸ್ಸು, ಆ ಒಂದು ಆಕರ್ಷಣೆ, ಎಂತಹ ಕಟುಕನಾದ್ರೂ ಕೂಡ, ಎಂತಹ ಒಂದು ವಿಚಿತ್ರ ಆಲೋಚನೆಗಳಿಂದ ತುಂಬಿದ್ರೂ ಕೂಡ ಮನಸ್ಥಿತಿ, ಅವರ ಮಾನಸಿಕ ಅಸ್ವಸ್ಥ ಇದ್ರೂ ಕೂಡ, ಆತನಿಗೆ ಒಂದು ಜಾಗದಲ್ಲಿ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಬಂದು ದೀಪದ ಬೆಳಕಿನಲ್ಲಿ ತಾಯಿಯ ಮುಖವನ್ನು ಒಂದು ಸತಿ ನೋಡಿಬಿಟ್ರೆ ಹಾಗೇ ಮೈ ಮರೆತು ಹೋಗುತ್ತೆ. ಆ ಒಂದು ಮೈ ಮರೆತು ಹೋಗುವಂಥ ಕ್ಷಣ ಈ ಒಂದು ಜಾಗದಲ್ಲಿ ನಿಮಗೆ ಅನುಭವ ಆಗುತ್ತೆ. ತಾಯಿಯನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕಪ್ಪ ಎಂಬತಕ್ಕಂಥ ಒಂದು ಆಸೆ. ನಾವು ಪ್ರತಿನಿತ್ಯ ತಾಯಿಯನ್ನು ಸ್ಪರ್ಶಿಸಿ ಅಲಂಕಾರವನ್ನು ಮಾಡ್ತಾ ಇದ್ರೆ ಆ ತಾಯಿಗೆ ಮತ್ತಷ್ಟು ಅಲಂಕಾರವನ್ನು ಮಾಡೋಣ, ಇನ್ನಷ್ಟು ಒಡವೆಗಳನ್ನು ತುಂಬಿಸೋಣ, ಇನ್ನಷ್ಟು ಹೂವಿನ ಅಲಂಕಾರಗಳನ್ನು ಮಾಡೋಣ ಎಂಬತಕ್ಕಂಥ ಒಂದು ಮಹದಾಸೆ ನಮಗೂ ಕೂಡ ಇದ್ದೇ ಇರುತ್ತೆ. ಆದರೆ ಈ ತಾಯಿಗೆ ಅಲಂಕಾರವನ್ನು ಯಾವ ರೀತಿ ಮಾಡೋದಪ್ಪ ಎಂಬತಕ್ಕಂಥ ಒಂದಿಷ್ಟು ಆಲೋಚನೆಗಳು ಕೂಡ ತಲೆಗೆ ಮೂಡಿಬರುತ್ತೆ. ಆದರೆ ಈ ತಾಯಿಗೆ ಒಂದು ವಿಚಾರ ಏನಪ್ಪ ಅಂತಂದರೆ, ತಾಯಿಗೆ ಸಂಪೂರ್ಣವಾಗಿರ್ತಕ್ಕಂಥ ಕವಚಗಳನ್ನು ಹಾಕಿ, ಇಲ್ಲ ಅಂದರೆ ತಾಯಿಗೆ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಸೀರೆಯನ್ನು ಉಡಿಸಿ, ತಾಯಿಯ ಮೇಲೆ ಒಂದೇ ಒಂದು ಪುಷ್ಪವನ್ನು ಹಾಕಿದ್ರೂ ಕೂಡ ತಾಯಿಗೆ ಏನೋ ಒಂದು ರೀತಿ ಇರ್ತಕ್ಕಂಥ ಒಂದು ಆಕರ್ಷಣೆಯ ಶಕ್ತಿ, ಆ ಒಂದು ನೋಡ್ತಾ ಇರ್ತಕ್ಕಂಥ ಒಂದು ರೀತಿ ಆಗಲಿ, ತಾಯಿಯ ಕಂಗಳಲ್ಲಿರ್ತಕ್ಕಂಥ ಒಂದು ಭಾವನೆ ಆಗಲಿ, ಬರ್ತಕ್ಕಂಥ ಮನುಷ್ಯರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥದ್ದಾಗಲಿ, ಯಾರು ನೋವಿನಲ್ಲಿ ಬರ್ತಾರೋ ಆ ಕ್ಷಣ ಅವರಲ್ಲಿ ಭಾವನಾತ್ಮಕವಾಗಿ ತಾಯಿ ಸ್ಪಂದಿಸ್ತಕ್ಕಂಥದ್ದಾಗಲಿ, ಯಾರು ಅವರ ಕೆಲಸ ಕಾರ್ಯಸಿದ್ಧಿ ಆಗಿದೆ ಎಂಬತಕ್ಕಂಥ ಒಂದು ಸಂತೋಷದಿಂದ ಬರ್ತಾರೋ ಅವರ ಜೊತೆ ನಗನಗ್ತಾ ಸ್ಪಂದಿಸ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಕೂಡ ನಾವು ಈ ಕ್ಷೇತ್ರದಲ್ಲಿ ಅನುಭವಿಸ್ಬೋದು. ಅಂತಹದೊಂದು ಶಕ್ತಿಯುತವಾಗಿರ್ತಕ್ಕಂಥ ಕ್ಷೇತ್ರ ಅಂತಲೇ ಹೇಳ್ಬೋದು. ಜಿ ಕನ್ನಡ ವಾಹಿನಿಯ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಂತೂ ಕೂಡ ಪ್ರತಿ ಬಾರಿ ಮಹರ್ಷಿ ಮಂದಿರದಲ್ಲಿರ್ತಕ್ಕಂಥ ಈ ಒಂದು ಶ್ರೀ ಕ್ಷೇತ್ರ, ಸಾಲಿಗ್ರಾಮ ಕ್ಷೇತ್ರ, ಲಕ್ಷ್ಮೀ ಭೂವರ ಸ್ವಾಮಿಯ ಕ್ಷೇತ್ರ ಇಲ್ಲಿದೆ, ಇಲ್ಲಿ ಬನ್ನಿ, ತಮ್ಮೆಲ್ಲರ ಕಷ್ಟಗಳು ಕೂಡ ದೂರವಾಗುತ್ತೆ ಎಂಬತಕ್ಕಂಥ ಮಾತನ್ನು ಪ್ರತಿ ಬಾರಿ ಹೇಳ್ತಾ ಇದ್ವಿ. ಅದೇ ರೀತಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಹೇಳುವ ರೀತಿಯೇ ಇವತ್ತಿನ ದಿವಸ ಸಾಕಷ್ಟು, ಅದರಲ್ಲೂ ಕಳೆದ ಒಂದು ವಾರದಿಂದನೂ ಕೂಡ ಈ ಒಂದು ವಸಂತೋತ್ಸವದ ಕಾರ್ಯಕ್ರಮದ ಬಗ್ಗೆ ತಿಳಿಸ್ತಾನೆ ಇದ್ವಿ. ಕಾರ್ಯಕ್ರಮವನ್ನು ತಿಳಿಸ್ಬೇಕಾದ್ರೆ ಒಂದಿಷ್ಟು ಅವಘಡಗಳಾದವು. ಏನಪ್ಪ, ವಾಟ್ಸಪ್ನಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾದವು, ವಾಟ್ಸಪ್ ನಂಬರ್ ಬ್ಲಾಕ್ ಆಗೋಯ್ತು, ಬರ್ತಕ್ಕಂಥ ಜನರಿಗೆ ಸಮಸ್ಯೆಗಳು ಉಂಟಾಗೋಯ್ತು, ದೂರವಾಣಿ ಸಂಖ್ಯೆ ಕುರಿತಾಗಿ ಸಾಕಷ್ಟು ಸಮಸ್ಯೆಗಳು ಉಂಟಾಯಿತು, ಕರೆ ಮಾಡ್ತಕ್ಕಂಥವ್ರಿಗೆ ಒಂದಿಷ್ಟು ಸಮಸ್ಯೆಗಳು ಉಂಟಾಯಿತು. ಆದರೆ
ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾವು ಯಾವುದಕ್ಕೂ ಕೂಡ ಕೈ ಬಿಡದೆ, ಇಲ್ಲ ಈ ಬಾರಿಯ ಕಾರ್ಯಕ್ರಮವನ್ನು ಬಹಳ ಸುಸೂತ್ರವಾಗಿ ನಾವು ಕಾರ್ಯಸಿದ್ಧಿಪಡಿಸಲೇಬೇಕು ಎಂಬತಕ್ಕಂಥ ಒಂದು ಅಚಲ ಪ್ರಾರ್ಥನೆ ತಾಯಿ ಮುಂದೆ ನಾವು ಇಟ್ಟಾಗ ತಾಯಿ ಎಲ್ಲವನ್ನು ಕೂಡ ನೆಮ್ಮದಿಯುತವಾಗಿ ನೆರವೇರಿಸಿದ್ದು. ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಆ ಒಂದು ವಸಂತೋತ್ಸವದ ನೀರನ್ನು ಹಾಕ್ತಕ್ಕಂಥದ್ದಾಗಲಿ, ಆ ಒಂದು ಕಳಶದ ಸ್ನಾನವನ್ನು ಮಾಡ್ತಕ್ಕಂಥದ್ದಾಗಲಿ, ಬರ್ತಕ್ಕಂಥ ಭಕ್ತಾದಿಗಳು ಪ್ರಾರಂಭದ ಹಂತದಲ್ಲಿ ಅಯ್ಯೋ ನಾವು ಸ್ನಾನ ಮಾಡಲ್ಲ, ನಮ್ಮ ಒದ್ದೆ ಬಟ್ಟೆ ಆಗುತ್ತೆ, ನಮ್ಮ ಬಟ್ಟೆ ಒದ್ದೆ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇದ್ರು. ಆದರೆ ಒಂದು ಸತಿ ಆ ಒಂದು ಸುಂದರವಾಗಿರ್ತಕ್ಕಂಥ ಕ್ಷಣ, ಆ ಒಂದು ತೀರ್ಥ ಜಲ ಮೈ ಮೇಲೆ ಬೀಳ್ತಾ ಇರ್ತಕ್ಕಂಥದ್ದಾಗಲಿ, ಅದನ್ನು ಪಕ್ಕದಲ್ಲಿರ್ತಕ್ಕಂಥವ್ರು ನೋಡಿ ಆ ಅನುಭವವನ್ನು ಪಡಿಬೇಕಾದ್ರೆ ಒಂದು ಕ್ಷಣ ಮೈ ಮರೆತು, ಇಲ್ಲ ಏನಾದರೂ ಕೂಡ ಪರವಾಗಿಲ್ಲ, ನಾವು ಒದ್ದೆ ಹೊಟ್ಟೆಲೆ ಮನೆಯಲ್ಲೋದ್ರೂ ಕೂಡ ಪರವಾಗಿಲ್ಲ, ನಾವು ಕಳಶ ಸ್ನಾನ ಮಾಡಲೇಬೇಕು, ತಾಯಿಯ ಒಂದು ಅಭಿಷೇಕವಾಗಿರ್ತಕ್ಕಂಥ ನೀರಾಗಲಿ, ತಾಯಿಯ ಹೆಸರಲ್ಲಿ ಪೂಜಾನುಷ್ಠಾನಗೊಂಡಿರ್ತಕ್ಕಂಥ ಒಂದು ಕಳಶದ ನೀರನ್ನಾಗಲಿ ನಾವು ಸ್ನಾನವನ್ನು ಮಾಡಲೇಬೇಕು, ನಮಗಿರ್ತಕ್ಕಂಥ ಸಮಸ್ಯೆಗಳು ದೂರ ಆಗಬೇಕು ಎಂಬತಕ್ಕಂಥ ಒಂದು ಅಚಲ ಸಂಕಲ್ಪದಿಂದ ಎಲ್ಲರೂ ಕೂಡ ಕಳಶ ಸ್ಥಾನಕ್ಕೆ ಭಾಗಿಯಾಗಿದ್ದರು. ಬಹಳ ವಿಶೇಷವಾಗಿ ಗುರೂಜಿಯವರಿಗೆ, ಅದರಲ್ಲೂ ನನ್ನ ತಾಯಿಯವರಿಗೆ ಕೂಡಿಸಿ ಭಗವಂತನ ಮುಂದೆ ಗುರೂಜಿಯವರಿಗೆ, ನನ್ನ ತಾಯಿಯವರಿಗೆ ಇಬ್ಬರಿಗೂ ಕೂಡ ಬಹಳ ಅದ್ಭುತವಾಗಿ ಕಳಶ ಸ್ನಾನವನ್ನು ಮಾಡಿಸಿ, ಅದಾದಮೇಲೆ ಭಕ್ತಾದಿಗಳೆಲ್ಲರಿಗೂ ಕೂಡ ಕಳಶದ ನೀರಿನ ಪ್ರೋಕ್ಷಣೆ ಸ್ನಾನ, ಬಂದಿರತಕ್ಕಂಥ ಭಕ್ತಾದಿಗಳೆಲ್ಲರೂ ಕೂಡ ಬಾಟಲನ್ನು ತೊಗೊಂಡು ಬಂದು ಒಂದಷ್ಟು ತೀರ್ಥವನ್ನು ತುಂಬಿಸಿ ಮನೆಗೂ ಕೂಡ ತೊಗೊಂಡೋಗಿದ್ದಾರೆ. ಆದರೆ ಏನೇ ಹೇಳಿ ಈ ಬಾರಿಯ ಒಂದು ವ್ಯವಸ್ಥೆ ಅಂತ ಹೇಳೋದಕ್ಕಿಂತ ವ್ಯವಸ್ಥೆ ಬಿಟ್ಬಿಡಿ, ಅದು ಸಹಜ ಗುಣ, ಸಹಜ ಅಂತ ಹೇಳೋದಕ್ಕಿಂತ ಅದನ್ನು ನಾವು ಮಾಡಲೇಬೇಕಾಗಿತ್ತು. ಆದರೆ ಏನೇ ವ್ಯವಸ್ಥೆಯನ್ನು ಮಾಡಿದ್ರು ಕೂಡ ಬರ್ತಕ್ಕಂಥ ಭಕ್ತಾದಿಗಳ ಸ್ಪಂದನೆ ಬಹಳ ಮುಖ್ಯ. ನಾವು ಇನ್ನಿಷ್ಟು ಭದ್ರತೆಯನ್ನು ಮಾಡಿದ್ರು ಕೂಡ ಭಕ್ತಾದಿಗಳಿಗೆ ಯಾವ ಭದ್ರತೆಯೂ ಕೂಡ ಅವರಿಗೆ ಕೈ ಇಟ್ಟತಕ್ಕಂಥದ್ದಲ್ಲ, ಅವರಿಗೆ ಸಾಧಾರಣವೇ ಅದು. ಇಂಥ ಭದ್ರತೆ ಇದ್ರೂ ಕೂಡ ಅದನ್ನು ಕಿತ್ತು ಬಿಸಾಕ್ತಕ್ಕಂಥ ಶಕ್ತಿ ಇರುತ್ತೆ. ಆದರೆ ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳೆಲ್ಲರೂ ಕೂಡ ಸಮಾಧಾನ ಚಿತ್ತರಾಗಿ ಪೂಜಾನುಷ್ಠಾನ ಮುಗಿಯುವವರೆಗೂ ಕೂಡ ಉಪವಾಸದಲ್ಲಿದ್ದು ಕಳಶದ ನೀರನ್ನು ಸ್ನಾನ ಮಾಡಿ ಅದಾದಮೇಲೆ ಪ್ರಸಾದ ತಗೊಂಡು ಭಗವಂತನ ಉತ್ಸವ, ಈ ಬಾರಿಯ ಉತ್ಸವ ಮಾತ್ರ ಭಗವಂತನನ್ನು ನೋಡ್ತಕ್ಕಂಥದ್ದಾಗಲಿ, ಕಣ್ತುಂಬಿಸ್ಕೊಳ್ತಕ್ಕಂಥದ್ದಾಗಲಿ, ಅದರಲ್ಲೂ ಮಹರ್ಷಿಯ ಮಂದಿರದ ಸುತ್ತಲೂ ಕೂಡ ಬಂದಿರತಕ್ಕಂಥ ಭಕ್ತಾದಿಗಳೆಲ್ಲರ ಜೊತೆ ಉತ್ಸವವನ್ನು ಮಾಡಿರ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಈ ಒಂದು ಕ್ಷೇತ್ರದಲ್ಲಿ ನೆರವೇರಿರ್ತಕ್ಕಂಥ ಈ ಒಂದು ಪೂಜಾನುಷ್ಠಾನ ನಿಜಕ್ಕೂ ಹೇಳ್ತೀನಿ, ಇನ್ನು ಮುಂದೆ ಬರತಕ್ಕಂಥ ದಿನಗಳಲ್ಲಿ ಈ ಕ್ಷೇತ್ರಕ್ಕೆ ಮತ್ತಷ್ಟು ಶಕ್ತಿ ಜಾಸ್ತಿ ಆಗಿದೆ. ಬೇಡಿ ಬಂದಿರತಕ್ಕಂಥ ಭಕ್ತಾದಿಗಳು ಎಲ್ಲರ ಎಲ್ಲರ ಬಾಯಲ್ಲೂ ಕೂಡ ಒಂದೇ ಮಾತು, ಏನಪ್ಪ ನಮ್ಮ ಕೆಲಸಗಳ ಕಾರ್ಯಸಿದ್ಧಿಯಾಗಿದೆ, ನಮ್ಮ ಕೆಲಸಗಳ ಕಾರ್ಯಸಿದ್ಧಿಯಾಗಿದೆ. ಅದೊಂದು ಬಹಳ ನೆಮ್ಮದಿಯುತವಾಗಿರ್ತಕ್ಕಂಥ ಮಾತು ಅಂತಲೇ ಹೇಳ್ಬೋದು. ನಮಗೊಂದು ಬಹಳ ಸಂತೋಷ. ತಾಯಿಯ ಶಕ್ತಿ ಅಪಾರ, ಭೂವರಹ ಸಾಲಿಗ್ರಾಮದ ಶಕ್ತಿ ಅಪಾರ. ಯಾರಿಗೆಲ್ಲ ಸಮಸ್ಯೆ ಇದೆ, ಇನ್ನೂ ಕಾಲ ಮಿಂಚಿಲ್ಲ, ಬನ್ನಿ, ಇದು ನಿಮ್ಮ ಆಶ್ರಮ, ನೀವು ಮಾಡತಕ್ಕಂಥ ಕೆಲಸ, ಇದು ನಿಮ್ಮ ಕೈಯಲ್ಲೇ ಸೇವೆ ಮಾಡ್ಬೋದು, ಭಗವಂತನಿಗೆ ಅಭಿಷೇಕವನ್ನು ಮಾಡ್ಬೋದು, ತಾವು ಏನು ಬೇಕಾದರೂ ಸೇವೆಯನ್ನು ಸಲ್ಲಿಸ್ಬೋದು. ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಪಡಿಸ್ತಕ್ಕಂಥದ್ದಾಗಲಿ, ದೇವಿಯ ಅಲಂಕಾರಿಗೆ ಪುಷ್ಪವನ್ನು ತೊಗೊಂಡು ಬರ್ತಕ್ಕಂಥದ್ದಾಗಲಿ, ಆಶ್ರಮಕ್ಕೆ ಬಂದಿರತಕ್ಕ ಭಕ್ತಾದಿಗಳಿಗೆ ತಮ್ಮ ಕೈಲಾಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಇಲ್ಲಿನ ವ್ಯವಸ್ಥೆಗಳನ್ನು ನೋಡ್ಕೊಳ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ತಮ್ಮ ಕೈಯಾರೆ ತಾವೇ ಮಾಡ್ಬೋದು. ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಬೋದು. ಒಂದು ವಿಚಾರ ಅಂತಲೂ ಹೇಳ್ತೀನಿ, ಇಲ್ಲಿ ಕೂತಿರ್ತಕ್ಕಂಥ ಭಗವಂತ ಯಾವುದನ್ನು ಕೂಡ ಅಪೇಕ್ಷೆ ಪಡೋದಿಲ್ಲ. ತಾವು ಬಂದು ಒಂದು ನೆಮ್ಮದಿಯುತವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಬೇಕಾದ್ರೆ ದ್ವಂದ್ವ ಆಲೋಚನೆಗಳನ್ನು ಪಕ್ಕಕ್ಕೆ ಬಿಡಿ, ನೆಮ್ಮದಿಯಾಗಿ ಒಂದು ಸಂಕಲ್ಪವನ್ನು ಮಾಡಿ, ಒಂದೇ ಮನಸ್ಸಿನಿಂದ ಸಂಕಲ್ಪವನ್ನು ಮಾಡಿ, ಭಗವಂತ ಈಡೇರಿಸಿಕೊಡ್ತಾನೆ. ಭಗವಂತನ ಅನುಗ್ರಹ, ಲಕ್ಷ್ಮೀ ಭೂವರಹ ಸ್ವಾಮಿಯ ಅನುಗ್ರಹ, ದೇವಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರೂ ಕೂಡ ಮೇಲಿರಲಿ. ಅದರಲ್ಲೂ ನಮ್ಮ ಸಿ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿವರೆಗೂ ಕೂಡ, ಅದರಲ್ಲೂ ಬಹಳ ಪ್ರತ್ಯೇಕವಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿವರೆಗೂ, ಒಂದು ಪ್ರೊಡಕ್ಷನ್ ಟೀಮಿಂದ ಹಿಡಿದು ಮೇಕಪ್ ಟೀಮ್ ಆಗಿರಲಿ, ಸೌಂಡ್ ಟೀಮ್ ಆಗಿರಲಿ, ನಮ್ಮ ಕ್ಯಾಮರಾಮ್ಯಾನ್ಸ್ ಆಗಿರಲಿ, PCR ಕೂತ್ಕೊಂಡು ಪ್ರತಿನಿತ್ಯ ಒಂದು ನೇರ ಪ್ರಸಾರದ ಕೆಲಸಗಳಲ್ಲಿ ತೊಡಗಿರತಕ್ಕಂಥ ಎಲ್ಲ ನಮ್ಮ ಸಿಬ್ಬಂದಿವರ್ಗ ಆಗಿರಲಿ, ಅದರಲ್ಲೂ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಂಪೂರ್ಣ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಮಂಜುನಾಥ್ ಜಿಯವರಾಗಿರಬಹುದು, ಇನ್ನು ಜಿ ಕನ್ನಡದ ಈ ಒಂದು ಕುಟುಂಬದ ಸಂಪೂರ್ಣ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇರತಕ್ಕಂಥ ರಾಘವೇಂದ್ರ ಹುಣಸೂರ್ಜಿಯವರಾಗಿರ್ಬೋದು, ಅದರ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಆಂಟೋನಿ ದಾಸ್ ಜಿಯವರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ವಸುಧೈವ ಕುಟುಂಬಕಂ, ಈ ಒಂದು ಕುಟುಂಬದಲ್ಲಿ ತಾವೆಲ್ಲರೂ ಕೂಡ ಕುಟುಂಬಸ್ಥರೇ, ಕುಟುಂಬದ ಸದಸ್ಯರೇ, ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ, ಶುಭವಾಗಲಿ.
गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। गुरुवे सर्वलोकानां विषजे भौरोगिणां निधये सर्वविद्यानां श्रीं दक्षिणामूर्तये नमो नमः। हरिं कालासनगर्भितां नलसिकां सौं क्लीं कलां बिभ्रतीं सवर्णां वरदारणीं च वरसदां धौतां त्रिनेत्रोज्ज्वलां वन्दे पुस्तकवासमङ्कुशधरां सर्गभूषितामुज्ज्वलां त्वां गौरीं त्रिपुरां फरात्वरकलां श्रीचक्रसञ्चारिणीम् इदं विष्णुरुचक्रमे त्रेधानिदे पदं समूढपश्यमागुं सुरे विष्णुर्देवताभ्यो नमः। कल्याणाद्भुतगात्राय कामिधार्थप्रदायिनीं श्रीमद्वेङ्कटनाथायां श्रीनिवासाय मङ्गलं। वेङ्कटेशो वासुदेवो प्रद्युम्नो विक्रमः सङ्कर्षणनिरुद्धश्च शेषाद्रिपतिरेव च वेङ्कटाचलपद्मनाभो वासुदेवो त्रिविक्रमः। ಗೋವಿಂದ ಗೋವಿಂದ. ಲಕ್ಷ್ಮೀ ಭೂವರಹಸ್ವಾಮಿಯ ಪರಮ ಪವಿತ್ರವಾಗಿರ್ತಕ್ಕಂಥ ಸಾಲಿಗ್ರಾಮ ಕ್ಷೇತ್ರ, ಈ ಪುಣ್ಯಕ್ಷೇತ್ರದಲ್ಲಿ ನಡೆದಂತಹ ವೈಭವೀಪೂರಿತವಾಗಿರ್ತಕ್ಕಂತಹ ಎಲ್ಲವೂ ಸಹಿತ ವಸಂತ ಮಾಧವನ ಅನುಷ್ಠಾನ, ಜೊತೆಗೆ ಸ್ವಾಮಿಯ ದೀಪ ನಮಸ್ಕಾರ, ವಿಶೇಷವಾಗಿರ್ತಕ್ಕಂಥ ಪಕ್ಕದ ರಾಜ್ಯದಿಂದ ಆಗಮಿಸಿರ್ತಕ್ಕಂಥ ಕೇರಳ ತಂತ್ರಿಗಳು ಸಹಿತ ವಿಶೇಷವಾದಂತಹ ಆರಾಧನೆಯನ್ನು ಸಲ್ಲಿಸಿದರು. 2 ದಿನಗಳ ಕಾರ್ಯಕ್ರಮ, ಅಮೂಲ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ. 2 ದಿನದ ಕಾರ್ಯಕ್ರಮ, ಬಹಳ ಅದ್ಧೂರಿತವಾದಂಥ ಕಾರ್ಯಕ್ರಮವನ್ನು ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ. ಅದರಲ್ಲೂ ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಪ್ರತಿಯೊಂದು ಕಾಯಕವೂ ಸಹಿತ ಯಾವುದೊಂದು ಸಹಿತ ಪೂರ್ವಭಾವಿಯಾಗಿ ನಾವು ಆಯೋಚನೆ ಮಾಡಿರ್ತಕ್ಕಂಥದ್ದಲ್ಲ, ಅಥವಾ ಪೂರ್ವಭಾವಿಯಾಗಿ ಚಿಂತನೆ ಮಾಡ್ತಿರ್ತಕ್ಕಂಥದ್ದಲ್ಲ. ಆಶ್ರಮ ಸಾಕಷ್ಟು ಜನ ಭಕ್ತರು ಆಶ್ರಮದ ನೈಜತೆಯನ್ನು ಪ್ರಾರಂಭಿಕ ಕ್ಷಣದಿಂದ ಇಲ್ಲಿವರೆಗೂ ನೋಡ್ತಾನೇ ಬಂದಿದ್ದಾರೆ. ಆಶ್ರಮವನ್ನು 1 ದಿನದ್ದಲ್ಲ, ಅಥವಾ 2 ದಿನದ್ದಲ್ಲ, ಅಥವಾ 2-3 ದಿನಗಳಿಗೆ ಮಾತ್ರ ಬಂದು ಹೋಗಿದ್ದಲ್ಲ. ಆಶ್ರಮ ಪ್ರಾರಂಭ ದಿನದಿಂದ ಇಂದಿನವರೆಗೂ, ಪ್ರತಿಯೊಂದು ಕಾಯಕವನ್ನು ಸಹಿತ ನಮ್ಮ ಜೀ ಕನ್ನಡ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಾ ಬಂದಿದ್ದೀರಿ. ಆದರೆ ಪ್ರತಿ ಕಾಲಕ್ಕೂ ಸಹಿತ ಆದಂತಹ ಬದಲಾವಣೆಗಳನ್ನು ಅದನ್ನೂ ಸಹಿತ ತಾವು ನೋಡ್ತಾ ಇದ್ದೀರಿ. ಆದರೆ ಒಂದಂತೂ ಸಂತೋಷ, ಇಲ್ಲಿವರೆಗೂ ಒಂದು ದೇವಸ್ಥಾನ ಮಾಡಬೇಕು, ಅಥವಾ ದೇವಸ್ಥಾನ ಮಾಡಿ ಇಲ್ಲಿ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆ ನನಗೆ ಅಷ್ಟಾಗಿದ್ದಿದ್ದಲ್ಲ. ಆದರೆ ನನ್ನ ಆರಾಧ್ಯ ದೇವತೆ, ನನ್ನ ಕುಲದೇವರಾದಂತಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಎಂಬತಕ್ಕಂಥ ಒಂದು ಸಂಕಲ್ಪ ನಂದಾಗಿತ್ತು. ಆದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಬೇಕು ಎಂಬತಕ್ಕಂಥ ಸಂಕಲ್ಪ ಮಾತ್ರ ನಂದಿತ್ತೇ ವಿನಃ ಪ್ರಯತ್ನ ಪಟ್ಟರೂ ಸಹಿತ ಕಾರ್ಯ ಅದು ಇವತ್ತಿಗೂ ಸಹಿತ ಕೈಗೂಡಲಿಲ್ಲ. ಆದರೆ ಎಲ್ಲಿ ತಿರುಮಲ ತಿರುಪತಿ ಆಸ್ಥಾನದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೂ ಸಹಿತ ಆ ಮಹಾವಿಷ್ಣುವಿಗೂ ವೆಂಕಟೇಶ್ವರನಿಗೂ, ಅಂದರೆ ವಿಷ್ಣುವಿನ ದಶಾವತಾರದಲ್ಲಿ ವರಹಾವತಾರ ಒಂದಿದೆ. ಹಾಗೆ ವರಹಾವತಾರದ ಆ ವಿಶೇಷವಾಗಿರ್ತಕ್ಕಂಥ ವರಹ ಬೆಟ್ಟದಲ್ಲಿ ಶ್ರೀನಿವಾಸ ಕೂತ್ಕೊಳ್ಳಿಕ್ಕೂ ಸಹಿತ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ವರಹಾಮೂರ್ತಿಯೇ ಕರುಣಿಸಿದ್ದಾನೆ. ಹಾಗೆ ವರಹಾಮೂರ್ತಿಯ ಒಂದು ಆ ವಿಶೇಷವಾಗಿರ್ತಕ್ಕಂಥ ವರಹ ಬೆಟ್ಟದಲ್ಲಿ, ಅಂದು ವರಹ ಬೆಟ್ಟವೇ, ಇವತ್ತು ತಿರುಮಲ ಬೆಟ್ಟ. ಆದರೆ ವರಹ ಬೆಟ್ಟದಲ್ಲಿ ಶ್ರೀನಿವಾಸ ಕೂತ್ಕೊಳ್ಳಿಕ್ಕೆ ಸ್ಥಳ ಕೊಟ್ಟ. ಆದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಸಾನ್ನಿಧ್ಯದಲ್ಲೂ ಸಹಿತ ಮಹಾವಿಷ್ಣುವಾಗಿ ಶ್ರೀ ವಿಷ್ಣು, ಅಂದರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇಲ್ಲಿ ಪ್ರತಿಷ್ಠಾಪನೆಗೊಳ್ತಾನೋ ಏನೋ, ಅದು ನನಗೆ ಗೊತ್ತಿಲ್ಲ. ಆದರೆ ಒಂದು ಆಸೆ ನನಗಿತ್ತು, ಸುಮಾರು ಬೃಹತ್ ಮಟ್ಟದ 27 ಅಡಿ ಎತ್ತರದಲ್ಲಿರ್ತಕ್ಕಂಥ ಶ್ರೀನಿವಾಸನ ಈ ಆಶ್ರಮದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸಂಕಲ್ಪ ಇತ್ತಷ್ಟೇ. ಸಂಕಲ್ಪ ಅಂದರೆ ನಾನು ಪ್ರಾರ್ಥನೆ ಮಾಡಿದ್ದೆ. ಆದರೆ ಭೂವರಹ ಸ್ವಾಮಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಖಂಡಿತ ನನ್ನ ಕನಸಲ್ಲೂ ಗೊತ್ತಿಲ್ಲ, ಅದು ನನ್ನ ಮನಸ್ಸಲ್ಲೂ ಇರಲಿಲ್ಲ. ಆದರೆ ಸಾಲಿಗ್ರಾಮ ಬಂದದ್ದು ಪ್ರತಿನಿತ್ಯ ಜಾತ್ರಾ ಮಹೋತ್ಸವ ನಡೆದಂಗೆ ನಡೀತು. ಹಾಗೆ ದೇವಾಲಯ ಹೇಗೆಲ್ಲ ಬಂತು ಎಂಬತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಬಾರಿ ತಿಳಿಸಿದ್ದೇನೆ. ಏನೇ ಆದರೂ ಈ ಸಾಲಿಗ್ರಾಮದಲ್ಲಿ ಅಂತಹದ್ದೊಂದು ಪವಾಡ ಇರೋದ್ರಿಂದಲೇ ಇಷ್ಟೊಂದು ವೈಭವಪೂರಿತವಾದಂಥ ಕಾರ್ಯಕ್ರಮಗಳನ್ನು ಎಲ್ಲವೂ ಸಹಿತ ಅಚ್ಚುಕಟ್ಟಾಗಿ ನಡೆಯಿತು. ಈ ದೇವಿಯ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಆ ನಗುಮುಖವನ್ನು ನೋಡಿದ್ರೆ ಜಗತ್ತನ್ನು ಆಟಾಡಿಸ್ತಿರ್ತಕ್ಕಂಥ ತಾಯಿ ಕಲ್ಪವಲ್ಲಿಯಾಗಿ, ನಿನ್ನದೇನೂ ಇಲ್ಲ, ಎಲ್ಲವೂ ನನ್ನ ಆರ್ಡರಂತೆ ಅಥವಾ ನನ್ನ ಮಾತಿನಂತೆ ನಡೆಯುತ್ತೆ ಎಂಬತಕ್ಕಂಥ ಆ ಮೌನವಾದಂಥ ಆ ಚಿರು ನಗು ಇದೆಯಲ್ಲ, ಆ ವಿಶೇಷವಾಗಿರ್ತಕ್ಕಂಥ ಆ ಮುದ್ದು ನಗುವನ್ನು ಆ ನಗುಮುಖದಲ್ಲೇ ತೋರಿಸ್ತಾ ಇದ್ದಾಳೆ ತಾಯಿ. ಏನೇ ಆದರೂ ಕಲ್ಪವಲ್ಲಿಯಾಗಿ ಬರ್ತಕ್ಕಂತಹ ಭಕ್ತರನ್ನು ಹರಿಸ್ತಾ ತಾಯಿ ಮಹಾಲಕ್ಷ್ಮಿ, ಅದರಲ್ಲೂ ವಸಂತ ಮಾಧವ ಅನುಷ್ಠಾನ, ವಸಂತದ ಆ ಓಕಳಿ ನೀರನ್ನು ಇವತ್ತಿನ ದಿವಸ ಲಕ್ಷ್ಮೀ ಭೂವರಹ ಸ್ವಾಮಿಗೆ ವಿಶೇಷವಾದಂಥ ರೀತಿ ನಡೀತು. ವಿಶೇಷವಾಗಿರ್ತಕ್ಕಂಥ ರೀತಿ ನಡೆದಂತಹ ಆ ವಸಂತೋತ್ಸವದ ಕಾಲ, ಬಂದಂತಹ ಭಕ್ತ ಸಾಗರ, ಸಾಕಷ್ಟು ಜನ ಎಲ್ಲರೂ ಸಹಿತ ಶ್ರದ್ಧಾಭಕ್ತಿಯಾಗಿ ಭಗವಂತನ ಪ್ರಾರ್ಥನೆ ಮಾಡಿದ್ರು. ಆ ಎಲ್ಲರ ಪ್ರಾರ್ಥನೆ ಹೇಗಿತ್ತಪ್ಪ ಅಂದರೆ, ಎಲ್ಲರೂ ಏಕಕಾಲದಲ್ಲಿ ಗೋವಿಂದ ಗೋವಿಂದ ಎಂಬತಕ್ಕಂಥ ಆ ಧ್ವನಿ ಒಂದು ಕೇಳಿಸಿದ್ರೆ, ಆ ಗೋವಿಂದನ ನಾಮಾವಳಿ ಇದೆಯಲ್ಲ,
ಅಬ್ಬಾ, ಅದೆಷ್ಟು ಕೇಳಿದ್ರೂ ಅದು ಆನಂದವೇ. ಅದರ ಮಧ್ಯದಲ್ಲಿ ಆ ನಾದಸ್ವರದಲ್ಲಿ ಒಂದೊಂದು ನಾದಸ್ವರದ ಕೀರ್ತನೆಗಳನ್ನು ಆಲಿಸ್ತಾ ಇದ್ದರೆ ಕಣ್ಣಲ್ಲಿ ನೀರು ಬರುತ್ತೆ. ಏನೇ ಆದರೂ ಈ ಆಧ್ಯಾತ್ಮಿಕತೆ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ, ದೇವರ ಪೂಜೆ, ದೇವರ ಅನುಷ್ಠಾನ, ಜಪ, ತಪ, ಹೋಮ, ಹವನ ಇವೆಲ್ಲವೂ ಈ ಒಂದು ಭಾರತದ ನೆಲದಲ್ಲಿ ಮಾತ್ರವೇ. ವಿಶ್ವಮಾತೆ ಗೋಮಾತೆಯಾಗಿ ಗೋವನ್ನು ಪ್ರಾರ್ಥನೆ ಮಾಡ್ತಾ ನನ್ನ ಹೃದಯದಲ್ಲಿ ತಾಯಿ ಲಕ್ಷ್ಮಿಯನ್ನು ಮತ್ತು ಭೂವರಹ ಸ್ವಾಮಿಯನ್ನು, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಬರ್ತಕ್ಕಂತಹ ಭಕ್ತರಿಗೆ ಯಾವುದೇ ತರಹ ಸಹಿತ ಅಂದರೆ ಬರ್ತಕ್ಕಂತಹ ಭಕ್ತರಿಗೆ ಯಾವುದೇ ಕಾರಣಕ್ಕೂ ಸಹಿತ ತೊಂದರೆಗಳಾಗಬಾರದು ಎಂಬತಕ್ಕಂಥ ಚಿಂತನೆಯಿಂದ ಮೊದಲು ಮಾಡಿದಂಥ ಸಂಕಲ್ಪ, ವಿಶ್ವಕ್ಷೇನ ಗಣಪತಿಯ ಸಂಕಲ್ಪ, ಅದು ಫಲಿಸಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗಾಗಿ ಭೂವರಹಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ನಿನ್ನೆ ವನದುರ್ಗಿ ಹೋಮ ಅಂದರೆ ವನದುರ್ಗಿ ಹೋಮದೊಂದಿಗೆ ವಿಶೇಷವಾಗಿ ನಡೆದಂಥ ಒಂದು ಆಚರಣೆ, ಅದರೊಂದಿಗೆ ನಡೆದಂತಹ ತಾಯಿ ಮಹಾಲಕ್ಷ್ಮಿ ಆರಾಧನೆ, ಜೊತೆಗೆ ದೀಪ ನಮಸ್ಕಾರ, ಇದೆಲ್ಲದರ ಮಧ್ಯದಲ್ಲಿ ಎಂತಹ ಶತ್ರುತ್ವ ಇರ್ತಕ್ಕಂತಹ ವ್ಯಕ್ತಿಗಳಾದರೂ ಆ ಶತ್ರುಗಳನ್ನು ಸಹಿತ ಮಿತ್ರರನ್ನಾಗಿ ಮಾಡುವಂಥ ಒಂದು ಕಾಯಕ ನಮ್ಮ ಪಕ್ಕದ ರಾಜ್ಯ ನಂಬೋದ್ರಿಗಳು ಅಂದರೆ ಕೇರಳ ತಂತ್ರಿಗಳು ಬಂದು ಅದನ್ನು ಸಹಿತ ಈ ಆಶ್ರಮದಲ್ಲಿ ಮಾಡಿದ್ರು. ಯಾಕೆಂದರೆ ಎಲ್ಲಿಲ್ಲ ಶತ್ರುಗಳು, ಪ್ರತಿ ಹೆಜ್ಜೆ ಹೆಜ್ಜೆಗೂ ಶತ್ರುಗಳಿದ್ದಾರೆ. ಒಂದು ಹೆಜ್ಜೆ ನಾವು ಮುಂದೆ ನಡೆದರೆ ಹಿಂದೆ 4 ಜನ ಶತ್ರುಗಳು ಕಾಲಿಡಿತಾ ಇರ್ತಾರೆ. ಅಂತಹ ಶತ್ರುಗಳು ಸಹಿತ ಮಿತ್ರರಾಗಲಿ ಎಂಬತಕ್ಕಂಥ ಚಿಂತನೆ ಇದು ಆನಂದ್ ಗುರೂಜಿಗೆ ಮಾತ್ರ ಅಲ್ಲ, ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂಥ ಪ್ರತಿಯೊಬ್ಬರಿಗೂ, ಯಾರೆಲ್ಲ ವೀಕ್ಷಣೆ ಮಾಡಿದ್ರಲ್ಲ ಆ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು, ಆ ತಂತ್ರಸಾರದ ಆ ನೋಟವನ್ನು ನೋಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ, ಮಹರ್ಷಿ ವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಈ ತಂತ್ರಸಾರದ ನೋಟವನ್ನು ನೋಡಿದಂತಹ ಪ್ರತಿಯೊಬ್ಬರ ಮನಸ್ಸಲ್ಲಿ ಯಾರು ನಿಮಗೆ ಶತ್ರುಗಳಿದ್ದಾರೋ ಅವರೆಲ್ಲ ಮಿತ್ರರಾಗಲಿ. ಶತ್ರುತ್ವ ಎಂಬತಕ್ಕಂಥದ್ದು ದೂರ ಆಗಬೇಕು, ಆದರೆ ಶತ್ರುನೇ ನಾಶ ಅಲ್ಲ. ಅವರು ಹೇಳುವ ತಂತ್ರದಲ್ಲೂ ಹಾಗೇ ಇದೆ, ಮಂತ್ರದಲ್ಲೂ ಹಾಗೇ ಇದೆ. ಅದಾದ ನಂತರ ಇನ್ನು ಬೆಳಗಿನ ಬ್ರಾಹ್ಮಿ ಮುಹೂರ್ತ ತಾಯಿಗೆ ನಡೆದಂತಹ ಪಂಚಾಮೃತ ಅಭಿಷೇಕ, ವಿಶೇಷವಾಗಿರ್ತಕ್ಕಂತಹ ಅಭಿಷೇಕವನ್ನು ಮಾಡಿ ಅಮ್ಮನವರಿಗೆ ನಾನಾ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ, ಬರೀ ಇಲ್ಲಷ್ಟೇ ಅಲ್ಲ, ಅತ್ತ ಅನಂತ ಪದ್ಮನಾಭನ ವಿಶೇಷವಾದಂಥ ಅಲಂಕಾರವನ್ನು ನೋಡಿದ್ರೆ ಆ ವಸಂತ ಮಂಟಪ, ಆ ಮಂಟಪವನ್ನು ಬಹುಶಃ ಆತನಿಗಾಗಿಯೇ ಮಂಟಪ ಮಾಡಿದ್ದುವೋ ಏನೋ, ಅದು ನಮಗೂ ಅರಿಯುವುದು. ಏನೇ ಆದರೂ 9 ದಿನಕ್ಕೆ ನಿರ್ಮಿತವಾಗಿರ್ತಕ್ಕಂಥ ಗರ್ಭಗುಡಿ ಆಲಯ, ಅದಾದ ನಂತರ ಸುಖನಾಸಿನಿ ಬಂದಂತಹದ್ದು, ಅದಾದ ನಂತರ ಹಿಂದಲೇ ಬಂದಂಥದ್ದೇ ವಸಂತ ಮಂಟಪ. ಆ ವಸಂತ ಮಂಟಪಕ್ಕೆ ಸಂಪೂರ್ಣವಾಗಿ ಭೂಷಿತವಾಗಿ ವಿಶೇಷವಾಗಿರ್ತಕ್ಕಂಥ ಅನಂತ ಪದ್ಮನಾಭ, ಇದೆಲ್ಲದರ ಜೊತೆಗೆ ಆ ಗರುಡ ವಾಹನ ಇದೆಯಲ್ಲ, ಅಬ್ಬಾ, ನೋಡಲಿಕ್ಕೆ 2 ಕಣ್ಗಳ ಸಾಲದು. ಬಂದಂಥ ಪ್ರತಿಯೊಬ್ಬ ಭಕ್ತರು ಸಹಿತ ಆನಂದದಲ್ಲಿ ತೇಲಿರ್ತಕ್ಕಂತಹದ್ದನ್ನು ಪ್ರತಿಯೊಬ್ಬರು ಗೋವಿಂದ ಗೋವಿಂದ ಗೋವಿಂದ, ಆ ಗೋವಿಂದನ ನಾಮಾವಳಿಯನ್ನು ಹೇಳುವಾಗ ಎಲ್ಲರ ಕಣ್ಣು ಒದ್ದೆ ಆಗಿರ್ತಕ್ಕಂಥದ್ದನ್ನು ನಾನು ನೋಡಿದ್ದೇನೆ. ಯಾಕೆಂದರೆ ಈ ಆಧ್ಯಾತ್ಮಿಕತೆ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಭಗವಂತ ಒಬ್ಬೊಬ್ಬರು ಒಂದೊಂದು ಕಷ್ಟಗಳಲ್ಲಿ ಬಂದಿದ್ದೇವೆ, ನಮ್ಮ ಕಷ್ಟಗಳು ಬೇಗ ದೂರ ಆಗಬೇಕು ಎಂಬತಕ್ಕಂಥ ಚಿಂತನೆ ಪ್ರತಿಯೊಬ್ಬರ ಮನೆಯಲ್ಲೂ ಮನಸ್ಸಲ್ಲೂ ಇತ್ತು. ಆ ಮನಸ್ಸಲ್ಲಿದ್ದಂತಹದ್ದನ್ನೇ ಕಣ್ಗಳಲ್ಲಿ ತೋರಿಸ್ತಾ ಇದ್ದರು. ಆ ಸ್ವಾಮಿ ಗರುಡನ ಮೇಲೆ ಕೂತು ಆ ಗರುಡ ವಾಹನನಾಗಿ ಮಹಾವಿಷ್ಣು ಬರುವಾಗ ನೋಡಲಿಕ್ಕೆ 2 ಕಣ್ಗಳ ಸಾಲದು. ಪ್ರತಿಯೊಬ್ಬರ ಮನಸ್ಸು, ಪ್ರತಿಯೊಬ್ಬರು ಸಹಿತ ಸಂಪೂರ್ಣವಾಗಿ ಭಗವಂತನ ಸೇವೆಯನ್ನೇ ಮಾಡಿದ್ದಾರೆ. ಹಾಗಾಗಿ ಇಷ್ಟೆಲ್ಲ ಅತ್ಯದ್ಭುತವಾಗಿ ನಡೆದಂತಹ ಕಾಯಕ, ಈ ಸಹಸ್ರ ದೀಪಗಳಿಂದ ವಿಶೇಷವಾಗಿ ಕಂಗೊಳಿಸ್ತಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ದೇವಿಗೆ ನಾಮಾರ್ಚನೆ ಮಾಡಿ ಮಹಾಮಂಗಳಾರತಿ ಮಾಡೋಣ. ಎಲ್ಲರೂ ಒಮ್ಮೆ ಆಶ್ರಮಕ್ಕೆ ಬನ್ನಿ. ಯಾರೆಲ್ಲ ಆಶ್ರಮವನ್ನು ಇಲ್ಲಿವರೆಗೂ ಬಂದು ಹೋಗಿದ್ದೀರಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ಯಾರು ಬರಬೇಕು ಅಂತ ಸಂಕಲ್ಪ ಮಾಡಿದ್ದೀರಿ, ಆದಷ್ಟು ಬೇಗ ಬರುವಂಥದ್ದಾಗಲಿ. ಮಹಾಮೃತ್ತಿಗೆ ಪ್ರಸಾದವನ್ನು ಯಾರೆಲ್ಲ ತೆಗೆದುಕೊಂಡು 48 ದಿವಸ ಅನುಷ್ಠಾನವನ್ನು ಮಾಡಿದ್ದೀರಿ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಬೇಗ ಸಿದ್ಧಿ ಆಗಲಿ. ಯಾರೆಲ್ಲ ಭೂಮಿ ಸಮಸ್ಯೆಯಲ್ಲಿ ಒದ್ದಾಡ್ತಿದ್ದೀರಿ, ಕೋರ್ಟು ಕಚೇರಿ ಸಮಸ್ಯೆಗಳು, ಕುಟುಂಬದಲ್ಲಿ ನೆಮ್ಮದಿ ಇಲ್ಲದಿರತಕ್ಕಂತಹದ್ದು, ಪ್ರತಿಯೊಬ್ಬರು ಸಹಿತ ಇಷ್ಟು ಆಹಾರ, ಕಣ್ತುಂಬ ನಿದ್ದೆ, ಒಳ್ಳೆಯ ಮನಸ್ಸು, ಜೊತೆಗೆ ಕುಟುಂಬ ಪರಿವಾರದ ಸಮೇತ ಒಂದು ಐಕ್ಯತೆ, ಕುಟುಂಬದಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳಿಗೆ ಒಂದು ಸಂಸ್ಕಾರದ ಅರಿವು, ತಂದೆ ತಾಯಿನ ಜೊತೆಲಿಟ್ಟು ನೋಡ್ಕೊಳ್ತಕ್ಕಂತಹದ್ದು, ತಂದೆ ತಾಯಿ ಆ ಪ್ರೀತಿ ವಿಶ್ವಾಸಕ್ಕೆ ಭಾಜನರಾಗ್ತಕ್ಕಂತಹದ್ದು, ಪ್ರತಿಯೊಬ್ಬರು ಹಾಕುವ ಹೆಜ್ಜೆ ಹೆಚ್ಚಿನ ಯಶಸ್ಸಾಗ್ತಕ್ಕಂಥದ್ದು, ಪ್ರತಿಯೊಬ್ಬರ ಕುಟುಂಬದಲ್ಲೂ ಸ್ಥಿರ ಮಹಾಲಕ್ಷ್ಮಿ ನೆಲೆಸಲಿ. ಮಹಾಲಕ್ಷ್ಮಿ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ. ಒಳ್ಳೆಯದಾಗಲಿ.